ನಿಮಗೋಸ್ಕರ ನಾವು ಸನ್ಯಾಸಿಗಳು ನಮ್ಮ ಸಮಯ ಬಿಟ್ಕೊಟ್ಟು ಅಪ್ಪವ್ರ ಚರಿತ್ರೆ ಹೇಳೋದು ಬಿಟ್ಕೊಟ್ಟು ಇಷ್ಟೆಲ್ಲ ಮಾಡಿದಾಗ ಮೊನ್ನೆ ಒಬ್ರು ಏನು ಹೇಳ್ತೇವೆ, ಶಿಕ್ಷಕರಿರ್ತಾರೆ, ಶಿಕ್ಷಕರು ಶಾಲೆಯ ಗುರುಗಳು 100 ಹೆಜ್ಜೆ ಹೋದಾಗ ನಡ್ಕೊಂಡು ಹೋಗ್ತಾರೆ. ಶಿಕ್ಷಕರು ಹೋಗ್ಬೇಕಾರೆ 100 ಹೆಜ್ಜೆ ಹೋಗ್ಬೇಕು. ಆಗ ವಿದ್ಯಾರ್ಥಿಗಳು 1 ಹೆಜ್ಜೆ ಹೋಗ್ತಾರೆ, ಒಂದು ಹೆಜ್ಜೆ ಮುಂದೆ ಹೋಗೋದು. ಅಕಸ್ಮಾತ್ ಶಿಕ್ಷಕರು ಹೋಗಾಗ ಒಂದು ಕಾಲು ಜರ್ ಅಂತ ಜರಿತಂದ್ರೆ ವಿದ್ಯಾರ್ಥಿಗಳು 100 ಹೆಜ್ಜೆ ಜರ್ಕೊಂಡು ಹೋಗಿರ್ತಾರೆ ರೀ. ಮೇಲ್ಭಾಗ ಹೋಗ್ಬೇಕಾದ್ರೆ 100 ಹೆಜ್ಜೆ ಅವ್ರು ಹೋದಾಗ 1 ಹೆಜ್ಜೆ ಹೋದು, ಅಕಸ್ಮಾತ್ ಜರ್ದ್ರೆ ಒಮ್ಮೆ 100 ಹೆಜ್ಜೆ ಇವರು ಜಾರಿದು. ನೋಡಿ ಎಷ್ಟು ಅನುಕೂಲ ಅದು. ಹಾಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ ಈ ಮುಂದೆ ಬಂದು ಚಪ್ಪಾಳಿ ತಟ್ಟಿ ಲಿಂಗದ ಗದ್ದಿಗೆ ಮುಟ್ಟಿದ್ದೀರಂದ್ರೆ ಇನ್ನು ಜರದ ಬಹುಶಃ ಹೋಗುದಿಲ್ಲ ಅಂತ ನಮಗೆ ವಿಶ್ವಾಸ ಅದ. ವಿಶ್ವಾಸ ಮುರಿತಾರಂడి ಯಾವಾಗ್ರೆ ಮನೆಯಾಗಿಲ್ಲಲ್ಲ. ವಿಶ್ವಾಸನೂ ಬಿಡಿಸೋದು ಅಪ್ಪರ ಆಶೀರ್ವಾದ ಮುರಿಯೋದಿಲ್ಲ. ಅದು ಪಕ್ಕ ಕಾಯ್ಕೊಡ್ರಿ. ಅಪ್ಪರ ಆಶೀರ್ವಾದಲ್ಲ, ಪಕ್ಕ ಕಾಯ್ಕೊಡೋದು. ಒಟ್ಟು ಮರಿಬೇಡ್ರಿ. ಕಾಯ್ಕೋತ್ರಲ್ಲ ಆನಂದ ಆಗಲಿ. ನಾವು ಹೇಳೋದು ಸ್ವಲ್ಪ ಆಗ್ತದೆ ಇರಲಿ, ಮತ್ತೇನು ಉಳಿದದು. ಆದ್ಮೇಲೆ ಇನ್ಮೇಲೆ ನಾವು ಇನ್ನೆಲ್ಲ ಕೂಡ್ಕೊಂಡು ಸದ್ಗುರುಬರ ಜೊತೆಗೆ ಪ್ರವಾಸ ಮಾಡೋಣ. ಬರ್ತೀರಲ್ಲ? ಬರ್ತೀರಿ? ಸದ್ಗುರು ಜೊತೆಗೆ ಬರ್ತೀರಲ್ಲರು? ನಡಿ ನಾವೆಲ್ಲ ಅಪ್ಪವ್ರ ಜೊತೆಗೆ ಹೋಗೋಣಂತ ಪ್ರವಾಸ ಮಾಡೋಣ. ಅಂದ್ರೆ ಶ್ರೇಷ್ಠ ಎಲ್ಲ ಗುರುಗಳಿದ್ದಾರೆ, ಅವರ ಜೊತೆಗೆ ನಾವು ವಾಸ ಮಾಡ್ತಕ್ಕಂಥ ಪ್ರವಾಸ ಅಂತೇಳಿ. ಆದ್ಮೇಲೆ ಇವತ್ತಿನ ವಿಷಯ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಗ್ರಂಥ ಯಾವ್ದಾರು ನಮ್ಮಲ್ಲಿ? ಯಾರ ಗ್ರಂಥ ಅದು? ಅಪ್ಪವರ ಗ್ರಂಥ. ಅಪ್ಪವ್ರಂದ್ರೆ ಈ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಗುರುಗಳವರ ಗ್ರಂಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತ. ಕಲ್ಪದ್ರುಮ ಅಂದರೆ ಕಲ್ಪನೆ ಮಾಡಿದ ಎಲ್ಲವರು ನೀಡ್ತಕ್ಕಂಥ ಶಕ್ತಿ. ಕಲ್ಪವೃಕ್ಷಕ್ಕೆ ಹೇಗದಲ್ಲ ಅಂಥ ಕಲ್ಪವೃಕ್ಷಕ್ಕೆ ಬೇಡಿದ ನೀಡ್ತಕ್ಕಂಥ ಶಕ್ತಿ ಕೊಟ್ಟವರು ಗುರುಗಳಿರ್ತಾರಲ್ಲ, ಅಂಥ ಗುರುಗಳ ಚರಿತ್ರೆ ನಾವು ನೀವೆಲ್ಲ ನೋಡ್ತಕ್ಕಂಥ ಇದ್ದೀವಿ. ಆದಮೇಲೆ ಇವತ್ತಿನ ಅಧ್ಯಾಯ ಎಷ್ಟನೇ ಇದ್ದೀರಿ? ಇವತ್ತಿನ ಅಧ್ಯಾಯ 16ನೇ ಅಧ್ಯಾಯ ಪ್ರಾರಂಭದ ಆದ್ಮೇಲೆ ಇಲ್ಲಿ 16ನೇ ಅಧ್ಯಾಯ ನಾವನ್ನೆಲ್ಲ ನೋಡೋಣಂತ. ಈಗ ಈ ಚರಿತ್ರೆ ಎಲ್ಲಿದಲ್ಲ ನಾವು ನೀವೆಲ್ಲ ಹೋಗ್ಬೇಕಲ್ಲ. ಆದಮೇಲೆ ಸದ್ಗುರುಗಳು ಇವತ್ತು ಕೂಡ ಮಹಾರಾಷ್ಟ್ರ ರಾಜ್ಯದ ಸಿಂಧೂರು ಉಂಬ್ರಾಣಿಗಳ ಮಧ್ಯದಲ್ಲಿರ್ತಕ್ಕಂಥ ಬಿಲ್ವನದಲ್ಲಿ ಗುರುಗಳು ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಸದ್ಗುರುಗಳ ಸನ್ನಿಧಿಗೆ ಅನೇಕ ಜನರು ಬರ್ತಾಯಿದ್ದಾರೆ. ಮಿಲಿಟ್ರಿಯವರು ಬರ್ತಾಯಿದ್ದಾರೆ, ಕೇಳಿದ್ರಿ ಮಿಲಿಟ್ರಿಯವ್ರ ವಿಷಯ ಕೇಳಿದ್ರಿ. ಕೃಷಿಕರು ಬರ್ತಾಯಿದ್ದಾರೆ, ತಾಯಂದಿರು ಬರ್ತಾಯಿದ್ದಾರೆ, ಪುರುಷರು ಬರ್ತಾಯಿದ್ದಾರೆ, ಮಹಾತ್ಮರು ಬರ್ತಾಯಿದ್ದಾರೆ, ಸಂತರು ಬರ್ತಾಯಿದ್ದಾರೆ, ಎಲ್ಲರೂ ಅನೇಕ ಜನ ಬರ್ತಾಯಿದ್ದಾರೆ. ಎಲ್ಲರೂ ಬರ್ತಾಯಿದ್ದಾರೆ. ಈಗ ಸದ್ಗುರುವರು ಆನಂದವಾಗಿ ತಮ್ಮ ಶ್ರೀ ಕ್ಷೇತ್ರದಲ್ಲಿ ಬಿಲ್ವನಲ್ಲಿ ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಸದ್ಗುರುಗಳ ಸನ್ನಿಧಿಗೆ ಒಂಟಿವಾಡಿ ಅಂತ ಒಂದು ಊರು ಅದ ರೀ, ಒಂಟಿವಾಡಿ ಅಂತೇಳಿ. ಅದಕ್ಕಿನ್ನೂ ಭಾಷೆಗಳು ಗುರುತಿರಬೇಕು. ಅದಕ್ಕೆ ಇನ್ನೊಂದು ಹೆಸರು ಒಂಟಿಹಟ್ಟಿ ಅಂತ ಊರು. ಅದಕ್ಕೆ ಹೆಸರೇನು ರೀ? ಒಂಟಿಹಟ್ಟಿ. ಸೊ ಇಂಗ್ಲೀಷ್ ಭಾಷೆಯಲ್ಲಿ ಹಟ್ಟಿ ಅಂದ್ರೆ ಎದಕ್ಕಂತಾರೆ? ಗುಡಿಸಲಕ್ಕಂತಾರೆ. ಎಂತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲಕ್ಕೆ ಒಂಟೆಗಳನ್ನು ಕಟ್ಟುಗೋಸ್ಕರ ಗುಡಿಸಲು ಹಾಕಿದ್ರು ಅಲ್ಲೆಲ್ಲ. ಅದೇ ಬರ್ತಾ ಅಲ್ಲಿ ಏನಂದ್ರೆ ಊರಾಯಿತು. ಎಲ್ಲೆಲ್ಲಿ ಒಂಟೆಗಳ ಕಾಯ್ತು ರಕ್ಷಣೆ ಮಾಡ್ತಾರೋ ಅಲ್ಲಿ ಒಂಟಿಹಟ್ಟಿ ಅಂತ ಹೆಸರು ಬಂತು. ಬೇರೆ ಬೇರೆ ಹೆಸರು ಬಂತು. ಬ್ರಿಟಿಷರ ಹೆಸರುಗಳು ಎಲ್ಲ ಅವ್ರು ಇಟ್ಟಿರ್ತಕ್ಕಂಥ ಹೆಸರುಗಳು. ಅದಕ್ಕೆ ಮರಾಠಿ ಭಾಷೆಯಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರದದು. ಅಲ್ಲಿ ಮರಾಠಿ ಭಾಷೆ ಪ್ರಕಾರವಾಗಿ ವಾಡಿ ಅಂತ ಹೆಸರು ಬರ್ತದೆ. ವಾಡಿ ಅಂತ
ಒಂಟಿವಾಡಿ. ಏನದು? ಒಂಟಿವಾಡಿ. ಅದು ಇನ್ನೊಂದು ಸ್ವಲ್ಪ ಮರಾಠಿ ಭಾಷೆಯಲ್ಲಿ ಅದಕ್ಕೆ ಊಂಟ್ ಅಂತಾರೆ. ಒಂಟಿಗೆ ಎಂತಾರೆ? ಊಂಟ್ ಅಂತ. ಅದಕ್ಕೆ ಎಂತಾರೆ? ಊಂಟವಾಡಿ ಅಂತ. ನೋಡಿರಿ, ಒಂಟಿ ಹಟ್ಟಿ, ಒಂಟಿವಾಡಿ, ಉಂಟುವಾಡಿ. ಎಷ್ಟದ ರೀ? 2-3 ಹೋಗಲಿ. ಉಂಟು ವಾಡಿ ಅಂತ ತಿಳ್ಕೊಂಬಿಟ್ಟು ಸಾಕು ಕನ್ನಡದಲ್ಲಿ. ವಾಡಿ ಉಂಟು. ವಾಡಿ ಅಂದ್ರೇನು? ಊರು. ಒಂಟಿ ಊರು ಅಂತ ಊರು. ಆ ಊರು ಅಲ್ಲೇ ಅದ ರೀ. ಇದು ನಂದೇಶ್ವರ ಇಲ್ಲದ. ನಮಗೇನು ಸಂಬಂಧ ಅದು ಊರು? ಸಂಬಂಧ ಹೇಳ್ರಿ. ಇದು ಕರ್ನಾಟಕ, ಅದು ಮಹಾರಾಷ್ಟ್ರ, ಏನು ಸಂಬಂಧ ಇಲ್ಲ. ಆದರೆ ಇಲ್ಲಿ ಸಂಬಂಧ ಏನದಪ್ಪ? ನಮಗೂ ಅವರಿಗೂ ಮಧ್ಯದಲ್ಲಿ ಸದ್ರುಳಿದ್ದಾರೆ. ನಮಗೂ ಅವರಿಗೂ ಅಲ್ಲಿ ಯಾರಿದ್ದಾರೆ? ಗುರುಗಳಿದ್ದಾರೆ. ಗುರುಗಳಿಗೋಸ್ಕರವಾಗಿ ಇಲ್ಲಿ ಅವರಿಗೆ ನಂದೇಶ್ವರ ಸಂಬಂಧ ಅದ, ಅವ್ರಿಗೆ ಸಿಂಧೂರು ಸಂಬಂಧ, ನಮಗೆ ಸಿಂಧೂರು ಸಂಬಂಧ ಅದ, ಮಧುರಖಂಡಿ ಸಂಬಂಧ ಅದ, ಗೋಕಾಕ್ ಸಂಬಂಧ ಅದ. ಅಪ್ಪ ಅವ್ರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ನೋಡಿ, ಅವೆಲ್ಲ ನಮಗೆ ಸಂಬಂಧ ಆಗ್ತವೆ. ಕಾರಣ ಅಂದ್ರೆ ಯಾರು ಕಾರಣ ರೀ? ಗುರುಗಳೇ ಕಾರಣ. ಗುರುಗಳಿಗೋಸ್ಕರ ಎಲ್ಲ ಸಂಬಂಧ ಆಗ್ತದೆ. ನಾವು ನೀವೆಲ್ಲ ಈ ಸದ್ಯ ಸಿಂಧೂರಿಗೆ ಹೋಗ್ತಾ ಇದ್ದೀವಲ್ಲ, ಕಾರಣ ಏನಂದ್ರೆ ಅಲ್ಲಿ ಯಾರಿದ್ದಾರೆ? ನಮ್ಮ ಗುರುಗಳಿದ್ದಾರೆ. ನಮ್ಮ ಊರಲ್ಲೆಲ್ಲ ಅಲ್ಲಿ ಹೋದ್ರಿ, ಅಲ್ಲೇ ಕೂತಿರಿ ಹೇಳ್ಬಿಡ್ತಾರೆ, ನೀವು ಮರಾಠಿ ಮಾತಾಡೋದು ಕೂಡೋದಾಗಿತ್ತು. ಅಲ್ಲಿ ಹೋಗಿ ಬಂದು ಅಲ್ಲಿ ಹೋದರು. ಅವ್ರಿಗೆ ಅಧ್ಯಾತ್ಮ ವಿಷಯ ಪ್ರತಿಪಾದನೆ ಮಾಡಿದ್ರು. ಮತ್ತೇನು ಮಾಡಿದ್ರಿ? ಎಲ್ಲಿ ಬಂದ್ರಿ? ಮತ್ತೆ ನಂದೇಶ್ವರ ಬಂದರು, ಕರ್ನಾಟಕಕ್ಕೆ ಬಂದರು. ಮತ್ತು ಪಂಢರಪುರ ಪಾಂಡುರಂಗ ದೇವ್ರ ಬಗ್ಗೆ ಕೂಡ ಬರೋದು. ಸಂತ ಜ್ಞಾನೇಶ್ವರ ಹೇಳ್ತಾರೆ, ಕಾನಡೆ ವಿಠಲ. ಕನ್ನಡ ಅಂದರೆ ಕಾನಡ ವಿಠಲ, ಕರ್ನಾಟಕವು. ವಿಠಲ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಿ ವಿಜಯ ವಿಠಲ ಮಂದಿರ ಅಂತ ಹೇಳಿ ಮಂದಿರದ. ಅಲ್ಲಿರ್ತಕ್ಕಂಥ ವಿಠಲ ದೇವರನ್ನು ಕುರಿತು ಮಹಾರಾಷ್ಟ್ರದ ಪಂಢರಪುರದವರು ಪುಂಡಲಿಕ ಅಂತಕ್ಕಂಥವ್ರು ಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾಯಿದ್ರು. ತಾಯಿ ತಂದೆಗೆ ವಯಸ್ಸಾದ ನಂತರ ಹೋಗ್ಲಿಕ್ಕೆ ಬಿಡು ಸಿಗಲಿಲ್ಲ. ಹೀಗಾಗಿ ನಮ್ಮ ಭಕ್ತ ಬರಲಿಲ್ಲ ಅಂತ ದೇವರು ಸ್ವಲ್ಪ ದಾರಿ ಕಾಯ್ತಾರೆ. ಅಷ್ಟೊಂದು ಭಕ್ತಿ ಸಂಪನ್ನಿದ್ದ. ಬರಲಿಲ್ಲ ಅನ್ನೋಗೋಸ್ಕರವಾಗಿ ಕೊನೆಗೆ ಅಂತಂದ್ರೆ ಭಕ್ತರನ್ನ ನೋಡೋಗೋಸ್ಕರವಾಗಿ ದೇವ್ರು ಎಲ್ಲಿ ಹೋದ್ರಂದ್ರೆ ವಿಜಯ ವಿಠಲ ದೇವರು ಅಲ್ಲಿಂದ ಎಲ್ಲಿ ಹೋದ್ರಿ? ಪಂಢರಪುರಕ್ಕೆ ಹೋದ್ರಿ. ಕಾನಡೆ ವಿಠಲ ಸಂತ ಜ್ಞಾನೇಶ್ವರ ಅಂತಾರೆ, ಕಾನಡೆ ವಿಠಲ ಕರ್ನಾಟಕ ಅಂತ. ಕನ್ನಡದ ವಿಠಲ, ಕರ್ನಾಟಕದ ವಿಠಲ ಎಲ್ಲಿ ಬಂದಾರ ಅಂತ ಹೇಳಿದ್ರು ಅವರು. ಹಾಗೆ ವಿಠಲ ಕೂತಾರಲ್ಲ, ಹಾಗೆ ನಮ್ಮ ಅಪ್ಪ ಅವ್ರು ಕೂತಿದ್ರು ಅಂದ್ರೆ ಅವ್ರ ಮೇಲೆ ಪದ್ಯ ಅಂತ ಆಡೋದಾಕಿತ್ತು. ಅದು ನಮ್ಮ ಅಪ್ಪವ್ರು ಹಾಗೆ ಮಾಡಲಿಲ್ಲ ರೀ. ಹೋದರು, ಕಲಿಸ್ಬೇಕಾದ್ರೆ ಕಲಿಸಿದ್ರು, ಬರ್ಬೇಕಾದ್ರೆ ಮತ್ತೆ ಇಲ್ಲಿ ಬಂದುಬಿಟ್ರು. ನಮ್ಮ ಮಕ್ಕಳ್ರೆ, ನೀವು ಯಾಕೆ ಮರಾಠಿ ಕಲಿತೀರಪ್ಪ, ನೀವು ಕನ್ನಡದಲ್ಲಿರೋ, ನಾವು ಬರ್ತಾ ಇದ್ದೀವಿ, ಸಂಸ್ಕೃತ ಕಲೀರಿ ಅಂತ ಹೇಳಿದ್ರು ಅಪ್ಪ ಅವ್ರು. ಆದ್ಮೇಲೆ ಒಂಟಿವಾಡಿಯಲ್ಲಿ ಒಬ್ಬ ಭಕ್ತ ಸದ್ರೂರು ಸನ್ನಿಗೆ ಬರ್ತಾರೆ. ಅನೇಕ ಜನ ಬರ್ತಾಯಿದ್ರು. ಅವರಲ್ಲಿ ಒಬ್ಬ ಭಕ್ತ ಸದ್ರೂರು ಸನ್ನಿಗೆ ಬರ್ತಾಯಿದ್ರು. ಆತ ಕೃಷಿ ಕಾರ್ಯವನ್ನು ಮಾಡ್ತಾರೆ. ನಾವು ಕೃಷಿಕ ಅಂದ್ರೆ ಸಂಸ್ಕೃತ ಶಬ್ದ. ಕೃಷಿ ಅಂದ್ರೆ ಏನು ರೀ? ಒಕ್ಕಲುತನ. ಕನ್ನಡದಲ್ಲಿ ಒಕ್ಕಲುತನ ಅಂದ್ರೆ ಏನು? ಒಕ್ಕಲುತನ ಅಂದ್ರೆ ಏನು ರೀ? ಅದನ್ನೇನು ರೈತಕ್ಕೆ ಅಂತ ಬೇರೆ ಅಂತ ಅನ್ಬೇಕಾದ್ರೆ ಒಕ್ಕಲುತನ ಅಂದ್ರೆ ಒಕ್ಕುವುದು ಅಂದರೆ ಒಟ್ಟುವುದು. ಏನು ಒಟ್ಟುವುದು? ಜೋಳದ ರಾಶಿಗಳನ್ನು ಮಾಡಿ ಚೀಲಗಳನ್ನು ಒಕ್ಕುವುದು ಅಂದರೆ ಒಟ್ಟುವುದಕ್ಕೆ ಒಕ್ಕಲುತನ ಅಂತಾರೆ. ಒಕ್ಕಲುತನ ಅದು ಅದಕ್ಕೆ ನಮ್ಮ ಭಾಷೆ ಅದು ಕನ್ನಡ. ಒಕ್ಕುವುದು. ಏನು ಒಕ್ಕಳು ಅಂತ ನೋಡ್ರಿ. ಒಕ್ಕಳು ಅಂದ್ರೆ ಏನು ರೀ? ಒಕ್ಕಳು ಅಂದ್ರೆ ಎಷ್ಟು ರೀ? ಮಾಪದು. ಸಂಸ್ಕೃತ ಕನ್ನಡ ಭಾಷೆಯಲ್ಲಿ ಒಕ್ಕಳು ಅಂದ್ರೆ ಎಷ್ಟು ಗೊತ್ತದ್ರಿ? ಒಕ್ಕಳು ಅಂದ್ರೆ ಅರ್ಧ ಚೀಲ ರೀ. ಒಕ್ಕಳು ಅಂದ್ರೆ ಎಷ್ಟು ರೀ? ಕನ್ನಡ ಭಾಷೆ ಅದು. ಕನ್ನಡ ಭಾಷೆಯಲ್ಲಿ ಅರ್ಧ ಚೀಲಕ್ಕೆ ಅಂತಾರೆ ಒಕ್ಕಳು. ಪೂರ್ಣ ಚೀಲ ಒಕ್ಕಳುಗಳನ್ನು ಕೂಡಿಸಿ ಚೀಲ ಮಾಡಿ ಒಟ್ಕೋತ ಬಂದ್ಬಿಡೋದು, ರಾಶಿ ಹಚ್ಚೋದು. ಅದಕ್ಕೆ ಒಕ್ಕಲುತನ ಅಂತ ಅಂದರೆ ಒಟ್ಟುವತನ. ರಾಶಿಗಳನ್ನು ಮಾಡಿ ಎಲ್ಲರಿಗೂ ಪ್ರಸಾದಕ್ಕೆ ಅನುಕೂಲ ಮಾಡ್ತಕ್ಕಂಥ ಏನು ಕಾರ್ಯ ಕೃಷಿ ಕಾರ್ಯದಲ್ಲ, ಅದಕ್ಕೆ ಒಕ್ಕಲುತನ ಅಂತಾರೆ. ಆ ಕಾರ್ಯ ಮಾಡೋದು ಕೃಷಿಕರಂತಾರೆ. ಇಲ್ಲಿ ಒಬ್ಬ ಕೃಷಿಕ ಅದ್ರ ಒಕ್ಕಲುತನ ಮಾಡ್ತಕ್ಕಂಥ ಪುರುಷ, ಅವ್ರು ಬಡಿಗೌಡ್ರು ಇದ್ದಾರೆ ರೀ.
ಆದರೂ ಏನು ಮಾಡ್ತಾರೆ ಅಂದ್ರೆ ಅವರು ಕೃಷಿ ಕಾರ್ಯ ಮಾಡ್ತಾಯಿದ್ರು. ಕೃಷಿ ಕಾರ್ಯ ಒಕ್ಕಲ್ತನ ಮಾಡ್ತಾಯಿದ್ರು. ಅವ್ರ ಹೆಸರು ಬಸವಂತ ಬಡಿಗೇರ್ ಅಂತೇಳಿ. ಏನು ರೀ? ಬಸವಂತ ಬಡಿಗೇರ, ಮರಾಠಿಯಲ್ಲಿ ಬಸವಂತ ಸುತಾರ. ಸುತಾರ ಅಂತಂದ್ರೆ ಮರಾಠಿಯಲ್ಲಿ ಏನು ರೀ? ಬಡಿಗೌಡರು, ಬಡಿಗೇರು. ಈ ಅಧ್ಯಾಯದಲ್ಲಿ 16ನೇ ಅಧ್ಯಾಯ ಪ್ರಾರಂಭ. ಮಟ್ಟೆಯನ್ನು ಹೊಡೆಯುವ ಬಸವಂತನ ಇಷ್ಟಾರ್ಥವಿಂತ ಸದೃಳು. ಮಟ್ಟೆ ಹೊಡೆದಂತಾರೆ. ಈಗ ಅವೆಲ್ಲ ಮಟ್ಟಿ ಕಡಿಮೆ ಆಗ್ಯಾವ್ರಿ. ಸದ್ಯ ಇವು ಬಂದವಲ್ಲ, ಈಗ ಏನು ಬೋರ್ವೆಲ್ಲ ಬಂದವು. ಹೊರಗಿನೂ ಅವು ಕೂಡ ನೀರು ಇರ್ತಕ್ಕಂಥ ಮಷೀನು ಕಡಿಮೆ ಆಗ್ಯಾವ. ಬೋರ್ವೆಲ್ ಬಂದವಾದ್ರೂ ಬೋರ್ ಮಷಿನ್ ಬರ್ತಾವೆ. ಬೋರ್ ಮಷಿನ್ ಹಾಕಿ ಮೋಟ್ರ್ ಕೂಡಿಸ್ತಾರೆ. ಮೇಲ್ಭಾಗ ಮೋಟ್ರ್ ಇರ್ತಾವೆ. ಮೋಟ್ರ್ ಹೆಚ್ಚು ಬಂದಾವೀಗ. ಹೀಗಾಗಿ ಆಗಿನ ಕಾಲದ ಮಟ್ಟೆಗಳು ರಾಟವಾಳ ತಿರ್ತಾರೆ. ರಾಟವಾಳ ಚಕ್ರ ಅಂತಿದ್ರು. ಅದು ರಾಟವಾಳ ಚಕ್ರದ ನೀರು ಎತ್ತುಗಳು ಹೂಡಿ ನೀರು ತೆಗೆದ್ರಿ. ಮೇಲ್ಭಾಗದಿಂದ ನೀರು ಬರ್ತಿದ್ವು. ಈಗ ತುಂಬ್ಕೋತ ಬರೋದು, ಹೀಗೆ ಬಂದು ಹೀಗೆ ಸುರುವುದು, ಇಲ್ಲಿಡು ಹರ್ಕೊಂಡು ಹೋಗಿದ್ದು, ಹೊರಗೆ ಹೊಲಕ್ಕೆ ಹೋಗಿದ್ದು. ಅದು ರಾಟವಾಳ ಚಕ್ರ, ಎತ್ತ ಹೂಡಿ. ಅದಾದ ನಂತರ ಹೋಗಿ ಮುಂದೆ ಬರ್ತಾ ಮಟ್ಟಿ ಬಂದು ಮಟ್ಟಿಗಳು ಬಂದು. ಮಟ್ಟಿ ಅಂದರೆ ಕಬ್ಬಿಣದ ಮಾಡಿರ್ತಾರೆ. ಅದು ಈಗ ಇರ್ತದೆ. ಕೆಳಗೆ ಅದಕ್ಕೊಂದು ಜೀವಾಳ ಅಂತ ಮಾಡಿರ್ತಾರೆ. ಹೀಗಿರ್ತದೆ. ಅದು ಇಷ್ಟು ಮುಚ್ಕೊಂಡು ಬಿಡ್ತಂದ್ರೆ ನೀರು ಅದ್ರೊಳಗೆ ಬೀಳ್ತವೆ. ಒಳಗೆ ಹೋದಾಗ ತೆರಿತದೆ ರೀ. ಎತ್ತ ಹೊಡಿಲಿಕ್ಕಂದ್ರೆ ಹೊಡೆದ್ರಂದ್ರೆ ಮತ್ತೆ ಮುಚ್ಚಿಬಿಡ್ತದೆ. ಆ ನೀರು ತೆಗೆದುಕೊಂಡು ಮೇಲ್ಭಾಗ ಬರ್ತದೆ. ಮೇಲ್ಭಾಗ ಹೀಗೆ ಆಗಿನ ಕಾಲದಲ್ಲಿ ಅದು ಮಟ್ಟೆ ಹೊಡಿತಾಯಿದ್ರು. ಅದರಿಂದ ಒಕ್ಕಲ್ತನ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಎಲ್ಲ ಬೆಳೆಗಳನ್ನು ಮಾಡ್ತಿದ್ರು. ಹೀಗೆ ಮಟ್ಟೆಯನ್ನು ಹೊಡಿತಾ ಬಸವಂತ ಅವ್ರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಗುರುಗಳ ಸ್ಮರಣೆ ಮಾಡ್ತಕ್ಕಂಥದ್ದು, ಗುರುಗಳ ಸನ್ನಿಧಿ ಹೋಗೋದು, ಗುರುಗಳ ಸೇವೆ ಮಾಡ್ತಕ್ಕಂಥದ್ದು, 5-6 ದಿವಸ ಇದ್ದು ಮಠದಲ್ಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಬರ್ತಿದ್ರು. ಭಾಳ ಒಳ್ಳೆಯವ್ರಿರ್ತಕ್ಕಂಥ ಬಸವಂತ ಬಡಿಗೇರ್ ಇರ್ತಕ್ಕಂಥವ್ರು ಭಾಳ ಒಳ್ಳೆಯವರಿದ್ದರು. ಆದ್ಮೇಲೆ ಭಕ್ತಿ ಸಂಪನ್ನ ಇದ್ದರು. ಗುರುಗಳ ಸನ್ನಿಧಿ ಇರ್ತಕ್ಕಂಥವ್ರು, ದೇವರ ಸನ್ನಿಧಿ ಇರ್ತಕ್ಕಂಥವ್ರು ಹೇಗಿರ್ತಾರೆ? ಭಾಳ ಒಳ್ಳೆಯವಿರ್ತಾರೆ. ಮತ್ತು ಗುರುಗಳನ್ನ ಕುರಿತು ನಾವು ಪ್ರಾರ್ಥನೆ ಮಾಡೋಕ್ಕಿಂತ ನಾವು ಬೇಕು ಅಂತ ಬೇಡಬೇಕಾದ್ರೆ ಏನು ಬೇಡಬೇಕು? ಅದು ಕೂಡ ಮನುಷ್ಯನಿಗೆ ಒಳ್ಳೆಯ ಬುದ್ಧಿ ಬೇಕು. ನಿಜುಡಿಸಿಗಳು ಹೇಳ್ತಾರೆ, ನಾವು ಏನನ್ನು ದೇವರು ನಾವು ಭೇಟಿ ಆದ್ರೆ, ಗುರುಗಳ ಭೇಟಿ ಆದ್ರೆ ಏನನ್ನು ಬೇಡಬೇಕು ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ನಮಗೆ ಇದು ಬೇಕು ಅಂತಕ್ಕಂಥದ್ದು ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ವ್ಯರ್ಥ ಆಗ್ತದೆ. ಅದು ಮನುಷ್ಯರಿಗೆ ತಿಳಿಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರ ಪದ್ಯ ಹೇಳ್ತಾರೆ. ಅಲ್ಲಿ ಹೇಗಿದ್ದರು ಬಸವಂತ ಅಂತಕ್ಕಂಥವ್ರು ಗುರುಗಳ ಸನ್ನಿಧಿಗೆ ಹೋದಾಗಂದ್ರೆ ಭಾಳ ಆನಂದವಾಗಿರ್ತಾಯಿದ್ರು. ಅಪ್ಪ ಅವ್ರ ಅವ್ರು ಹೋದಾಗ ವಿಷಯ ನೋಡ್ತಾಯಿದ್ರು, ಕೇಳಿ ಸಂತೋಷ ಆಗ್ತಾಯಿತ್ತು. ಇಲ್ಲಿ ಕರುಣಿಶನಿಗಿದ್ದಾನೆ ಬೇಡುವೆನ ಅಭವ, ಬೇರೊಂದು ವರವನ್ನು ಮುಕ್ತಿ ದೊರೆವ ಸಾಧನವನ್ನು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಹೇಳ್ತಾರೆ ವಿಷಯವನ್ನು. ಬಸವಂತ ಅಂತಕ್ಕಂಥ ಬಡಿಗೇರ್ ಅಂತಕ್ಕಂಥವ್ರು ಸದ್ರವ್ರ ಸನ್ನಿಧಿಗೆ ಬಂದಾಗ, ಎಲ್ಲಿ ಬಂದಾಗ, ಯಾವ್ರಿಗೆ ಬಂದಾಗ ರೀ? ಸಿಂಧೂರು ಮಠಕ್ಕೆ ಬಂದಾಗ ಈ ವಿಷಯವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಕರುಣಿಶನಾಗಿದ್ದಾನೆ, ನಿಜಗುಣ ಹೇಳ್ತಾರೆ, ಕರುಣಿಶನಾಗಿದ್ದಾನೆ, ಇದನ್ನೇ ನಾನು ಕರುಣಿಸಬೇಕು, ಬೇರೆ ಯಾವುದನ್ನು ಬೇಡ. ಕರುಣಿಶನಾಗಿದ್ದಾನೆ ಬೇಡುವೆನ ಅಭವ, ಭವರಹಿತನ ಇರ್ತಕ್ಕಂಥ ಪರಮಾತ್ಮನೇ ಬೇಡುವೆನು ಅಭವ. ಬೇರೊಂದು ವರವನ್ನುಲ್ಲೇನು, ನಾನು ಬೇರೆ ಯಾವುದಾದ್ರೂ ವರವನ್ನು ಕೊಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಅದನ್ನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ವರವನ್ನು ಈ ಜಗತ್ತಿನ ವಸ್ತುಗಳು, ಆತ್ಮ ವಸ್ತುಗಳದ್ದು, ಅದು ಕೊಟ್ಟು ನಾನು ಅದರಲ್ಲಿ ತಲ್ಲಿನ ಹಾಕೊಂಡು ಅಲ್ಲೇ ಕೂತ್ರೆ ನಿಮ್ಮನ್ನು ಮರಿತಕ್ಕಂಥ ಆಗ್ತದೆ. ಅದಕ್ಕಾಗಿ ಅಂಥ ವರಗಳು ನನಗೆ ಬೇಡ. ಹಾಗಾದ್ರೆ ಏನು ಬೇಕಂದ್ರೆ ಬೇರೊಂದು ವರವನ್ನುಲ್ಲೇನು ಮುಕ್ತಿ ದೊರೆವ ಸಾಧನವ. ನಮಗೆ ಮೋಕ್ಷ ಏನು ಮಾಡಿದ್ರೆ ಪ್ರಾಪ್ತಿ ಅದ ಅಂಥ ಸಾಧನ ನನಗೆ ಕೊಡ್ರಿ. ನನಗೆ ನೋಡಿದ್ದು ಯಾವುದು ಬೇಡ, ಯಾವ ವರಗಳು ಬೇಡ. ಒಬ್ಬವರು ದೇವ್ರ ಸಿಕ್ಕರೆ ಸಾಕು, ಗುರುಗಳು ಸಿಕ್ಕರೆ ಸಾಕು, ಏನೇನು ಬೇಡಬೇಕಂತಕ್ಕಂಥದ್ದು ವಿಚಾರ ಮಾಡಿ ಪಟ್ಟಿನ ಮಾಡ್ಕೊಂಡು ಬರ್ಬೋದು. ನನಗೆ ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು, ಆಗಬೇಕು, ಈ ಮಾಡ್ಕೊಂಡು ಬರ್ಬೋದು. ದೊಡ್ಡ ಪಟ್ಟಿ 3 ದಿವಸ 6 ತಾಸು ಓದಬೇಕು. ಅದನ್ನು ದೊಡ್ಡ ಪಟ್ಟಿ ಮಾಡ್ಕೊಂಡು ಬರ್ಬೋದು. ಓಕೆ, ಇನ್ನೊಂದು ಬರ್ತದೆ, ವಿಪದ ಸಂತನ ಶಾಶ್ವತ ಕೃಷ್ಣ. ನನಗೆ ಯಾವಾಗಲೂ ಬಡತನವಿರಲಿ. ಕುಂತಿದೇವಿನ ಕುರಿತು ಶ್ರೀಕೃಷ್ಣ ಭಗವತಿ ಕೇಳ್ತಾರೆ, ಅಮ್ಮ ಹೇಳ್ತಾರೆ, ಅತ್ತೇವರೇ ನಾನು ಪರಮಾತ್ಮ, ರಕ್ಷಣಾಕರ್ತಕ್ಕಂಥ ಪರಮಾತ್ಮ, ವಿಷ್ಣು ಪರಮಾತ್ಮ. ನಾನು ಯಾರು ಏನೇನು ಬಿಡ್ತಾರೆ ಎಲ್ಲವನ್ನು ಕೊಟ್ಟಿದ್ದೇನೆ. ಒಂದು ದಿವಸವೂ ಕೂಡ ನನಗೆ ಇಂಥದ್ದು ಬೇಕು ಅಂತ ಕುಂತಿದ್ದೇವಿ ತಾವು ನನ್ನ ಕುರಿತು ಕೇಳಿಲ್ಲ, ಏನು ಕೇಳಿಲ್ಲ. ಈಗ ಅರಣ್ಯದಲ್ಲಿದ್ದಾರೆ ಯಾರು? ಪಾಂಡವರು.
ಮನೆಯನ್ನು ತೊರೆದು ಅರಮನೆಯನ್ನು ತೊರೆದು ಅರಣ್ಯದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಈಗಲಾದರೂ ಕೂಡ ಕೇಳಬಹುದು, ಶ್ರೀಕೃಷ್ಣ ಬಹುದು ಕೇಳ್ತಾರೆ, ಅತ್ತೇವರೇ ನಿಮ್ಗೆ ಏನು ಬೇಕಾಗಿದೆ, ಏನು ಕೇಳ್ತಾರೆ ಕೊಡ್ತಾ ಇದ್ದೀನಿ ಕೇಳ್ರಿ ಅಂತ ಹೇಳ್ತಾರೆ. ಆಗ ಕುಂತಿದೇವಿ ಕೃಷ್ಣ ಪರಮಾತ್ಮನ ಕುರಿತು ವಿಪದ ಸಂತನ ಶಾಶ್ವತ. ಹೇ ಕೃಷ್ಣ, ಅವ್ರು ಹಳೆ ಆಗ್ಬೇಕ್ರಿ, ಶ್ರೀಕೃಷ್ಣ ಬಹುದು ಹಳೆಯನಾಗ್ಬೇಕು ಅವ್ರಿಗೆ. ಕೃಷ್ಣ, ತಾವು ದೇವರಿದ್ದೀರಿ, ನನಗೆ ನಿಮ್ಮನ್ನು ಅರಸುವ ಬಡತನವೇ ನನಗಿರಲಿ. ನಿಮ್ಮನ್ನು ಅರಸು ಅಂದರೆ ನಿಮ್ಮನ್ನು ಹುಡುಕುವ, ನಿಮ್ಮನ್ನು ಶೋಧ ಮಾಡುವ. ಈಗ ನೀವು ಕಷ್ಟ ಇತ್ತಂದ್ರೆ ಕಷ್ಟದಲ್ಲಿ ದೇವರ ಸ್ಮರಣೆ ಆಗ್ತದೆ, ಗುರುಗಳ ಸ್ಮರಣೆ ಆಗ್ತದೆ, ಕಷ್ಟದಗೋಸ್ಕರ ಯಾವ್ದಾದ್ರು ಸ್ಮರಣೆ ಆಗ್ತದೆ. ನಿಮ್ಮನ್ನು ಮರೆಸುವ ಶ್ರೀವಂತಿಕೆ ನನಗೆ ಬೇಡ, ನಿಮ್ಮನ್ನು ಅರಸುವ ಬಡತನವೇ ನನಗಿರಲಿ. ಏನು ಬಿಡಿದ್ರು ಅವರು? ಅಪಾರ ಕಷ್ಟದಲ್ಲಿದ್ದಾರೆ. 12 ವರ್ಷ ವನವಾಸ, ಇನ್ನೊಂದು ವರ್ಷ ಏನ್ರಿ ಅಜ್ಞಾತವಾಸ. ಅಂಥವ್ರು ಅಷ್ಟು ಕಷ್ಟ. ರಾಜರು ಇದ್ಕೊಂಡು ಅಂತಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯರ ವ್ಯವಹಾರ ಬೇರೆ ರೀ. ರಾಜರು ಅಲ್ಲಿರ್ತಕ್ಕಂಥ ವ್ಯವಹಾರ, ಅರಮನೆ, ಅಲ್ಲಿರ್ತಕ್ಕಂಥ ಭೋಗ ಭಾಗ್ಯ ಎಲ್ಲ ಬೇರೆ ಇರ್ತವೆ. ಅದನ್ನೆಲ್ಲ ತೊರೆದು ಮುಳ್ಳು ಕಲ್ಲುಗಳು ಇದ್ಕೊಂಡು ಅಲ್ಲೆಲ್ಲ ಹೋಗ್ಬೇಕಲ್ಲ, ಅಷ್ಟೆಲ್ಲ ಇದ್ದುಕೊಂಡು ಅಷ್ಟು ಕಷ್ಟದ ಅಂದ್ಕೊಂಡು ಈಗಾದರೂ ಬೇಡಬಹುದು ಕೇಳ್ರೆ ಅವ್ರು ಹೇಳ್ತಾರೆ, ಪರಮಾತ್ಮ ನಮಗೆ ಭೋಗ ಭಾಗ್ಯದಲ್ಲಿ ಸಿಕ್ಕೊಂದ್ರೆ ಬೇಡ್ದೇನು ಏನಾದ್ರು ಕೊಟ್ರೆ ಅದರಲ್ಲಿ ನನ್ನ ಮನಸ್ಸು ತಲ್ಲೀನಾಗಿ ಹೋಗ್ಬಿಡ್ತಂದ್ರೆ ಏನಾಗ್ತದಂದ್ರೆ ನಿಮ್ಮನ್ನೇ ಮರೆತು ಬಿಡ್ತಾ ಇದ್ದೀನಿ, ನಿಮ್ಮನ್ನು ಮರಿತಾ ಇದ್ದೀನಿ. ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳು ಒಮ್ಮೆ ಅಪಾಯಕಾರಿ ಇರ್ತಾವೆ. ಪಾರಿವಾಳ ಇರ್ತಾವೆ ನೋಡ್ರಿ, ಪಾರಿವಾಳಗಳಿಗೆ ಬಲಿ ಹಾಕ್ತಾರೆ. ಯಾವ ಗಿಡದಲ್ಲಿ ಕೂಡ್ತಾವ ಅಂತಲ್ಲಿ ನೋಡಿ ಆ ಗಿಡದ ಕೆಳಗೆ ಹೋಗಿ ಬಲಿ ಹಾಕ್ತಾ ಇರ್ತಾರೆ ದುಷ್ಟರು. ಬಲಿ ಹಾಕಿದಾಗ ಬಲಿ ಒಳಗೆ ಏನು ಮಾಡ್ತಾರೆ, ಅಕ್ಕಿ ಹಾಕ್ತಾ ಇರ್ತಾರೆ. ಅಕ್ಕಿಯನ್ನು ನೋಡ್ತಾ ಅದು ನೋಡ್ತಾ ಅಲ್ಲಿರ್ತಕ್ಕಂಥ ಬಲಿಯನ್ನು ನೋಡಿದ್ ಬಿಡ್ತಾವಂತ್ರಿ. ಬಲಿನೇ ಕಾಣಿಸೋಲ್ಬೇಕ, ಕೇವಲ ಅಕ್ಕಿ ಕಾಣ್ತಾವ. ಅಕ್ಕಿ ಹಿಂದಿರ್ತಕ್ಕಂಥ ಬಲೆ ಕಾಣ್ತಾ ಇಲ್ಲ. ಯಾವಾಗ ಬಲೆಯನ್ನು ಮರೆತುಕೊಂಡು ಬಿಟ್ಟು ಹೋಗಿ ಏನಂತಾರೆ, ಅಕ್ಕಿ ತಿನ್ನೋಗೋಸ್ಕರವಾಗಿ ಒಳಗೆ ಕೂತ್ರ ಸಾಕು, ಪಾದ ಸಿಗ್ತಾವ. ಬಿಡಿಸ್ಕೊಲಿಕ್ಕೆ ಹೋದ್ರಂತ ಏನಂತಾರೆ, ಅದರ ಕುತ್ತಿಗೆ ಕೂಡ ಸಿಗ್ತದೆ, ಅದರ ಈ ಶಿರಸ್ಸ ಅದು ಕೂಡ ಒಳಗೆ ಸಿಗ್ತದೆ. ಏನು ಮಾಡಿಕೊತದೆ, ಮತ್ತೊಂದು ಕ್ಷಣದೊಳಗೆ ಬೇಟೆಗಾರ ಕೈಯಲ್ಲಿ ಸಿಕ್ಕು ಏನಾಗ್ತದೆ ರೀ, ನಾಶ ಆಗಿಬಿಡ್ತವೆ. ಜಗತ್ತಿನ ವಸ್ತುಗಳು ಹೇಗಿರ್ತವೆ ಅದಕ್ಕಂತಾರೆ. ಅಷ್ಟೇ ಅಲ್ಲ, ಯಮಧರ್ಮ ಹೇಳ್ತಾರೆ, ಇದೆಲ್ಲ ನಾನು ಬಲೆಯನ್ನು ಹಾಕಿದೆ ಅಂತೇಳಿ ಯಮಧರ್ಮ. ಈ ಜಗತ್ತಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಪಂಚ ವಿಷಯಗಳಲ್ಲಿ ನಾನು ಬಲೆಯನ್ನು ಹಾಕಿದ್ದೇನೆ. ಇಲ್ಲಿ ಈ ಬಲೆಗಳಲ್ಲಿ ಈ ವಿಷಯ ಸತ್ಯ ಅಂತ ಭಾವಿಸ್ಕೊಂಡು ಯಾರು ಬರ್ತಾ ಇದ್ದಾರಲ್ಲ, ಅದರಲ್ಲಿ ಬರ್ತಲ್ಲ, ಅವ್ರನ್ನೆಲ್ಲ ನಾನು ನ್ಯೂಸ್ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬಲೆಯಲ್ಲಿ ಬಿದ್ದವ್ರು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬಲೆಯಲ್ಲಿ ಯಾರು ಸಿಗೋದಿಲ್ಲ, ಯಾರು ಒಳ್ಳೆಯವ್ರಿರ್ತಾರೆ, ಸಜ್ಜನಿರ್ತಾರೆ, ಸತ್ಸಂಗದಿರ್ತಾರೆ, ಅಧ್ಯಾತ್ಮ ಚಿಂತನೆ ಮಾಡ್ತಾರೆ, ಅಂಥವ್ರು ನನ್ನ ಬಲೆಯಲ್ಲಿ ಬರುವುದಿಲ್ಲ. ಅವರಿಗೋಸ್ಕರ ನಾನು ಧರ್ಮ ಇದ್ದೇನೆ. ಯಾರು ನನ್ನ ಬಲೆಯೊಳಗೆ ಬಿದ್ದು ಯಾರು ಒದ್ದಾಡ್ತಾರೆ, ಮನುಷ್ಯ ಒಂದಂತೆ ಮಾಡ್ತಾರಲ್ಲ, ಇದು ಚಲೋ ಅಂತಕೊಂಡು ಅವ್ರಿಗೆ ಅರಿವಾಗದಂತೆ ಬಲೆಯೊಳಗೆ ಬಂದಿರ್ತಾರೆ, ಅರಿವಾಗದಂತೆ ನನ್ನ ಕಡೆ ಬರ್ತಾರೆ. ಅವರ ಕಳಿಸುವ ಸ್ಥಾನ ಯಮನಗರಲ್ಲಿ ಅವ್ರಿಗೋಸ್ಕರವಾಗಿ 80 ಕೋಟಿ ನರಕವನ್ನು ಸಿದ್ಧ ಮಾಡಿಟ್ಟೆ ಅಂತ ಹೇಳ್ರಿ. 80 ಕೋಟಿ, 1 ಲಕ್ಷ ಯೋಜನೆ ಅಗಲ, 1 ಲಕ್ಷ ಯೋಜನೆ ಆಳವಾಗಿ ಅಂತ ಹೇಳ್ತಾರೆ ಜ್ಞಾನಶಬ್ದ ಗ್ರಂಥದಲ್ಲಿ. ಆದ್ದರಿಂದ ಹಾಗೆ ಆಗ್ತಕ್ಕಂಥದ್ದು ಏನು ಕಾಣ್ರಿ, ಶಬ್ದ, ಸ್ಪರ್ಶ, ರೂಪರಸ, ಗಂಧಾದಿ ವಿಷಯಗಳು ಸತ್ಯ ಅಂತ ಭಾವಿಸಿಕೊಂಡು ಗುರುಗಳನ್ನು ತೊರೆದು, ದೇವರನ್ನು ತೊರೆದು, ಮಾತಾಪಿತೃಗಳ ಸೇವೆಯನ್ನು ಮರೆತು, ಪತಿ ಸೇವೆಯನ್ನು ಬಿಟ್ಟು ಯಾರು ತಮ್ಮನ ಸೇವಂತೆ ಮಾಡ್ತಾರೋ ಅವರೆಲ್ಲ ಯಮಧರ್ಮನ ಬಲಿಯೊಳಗೆ ಬಿದ್ದಿರ್ತಾರೆ. ನಾಳೆ ಸೀದಾ ಅವ್ರಿಗೆ ಟಿಕೆಟ್ ಇಲ್ಲದ ಹೇಳಿ ನೋಡೋಣ, ಎಲ್ಲಿಗ್ರಿ ನಾನು ಸ್ಟಾಪ್ ಅಂತ ಇಲ್ಲಿ ಗಾಡಿ ಬಿಡ್ತಾರೆ, ಸೀದಾ ಎಲ್ಲಿ ಹೋದ್ರಿ ಯಮಲೋಕಕ್ಕೆ ಹೋದ ನಂತರ ಯಮಧರ್ಮಲ್ಲಿ ಅವ್ರ ಪಾಲಿಗೆ ಧರ್ಮ ಇರುವುದಿಲ್ಲ, ಯಮ ಇರ್ತಾರೆ. ಯಾರು ಸತ್ಯದಿಂದ ಇರ್ತಾರೆ ನೋಡ್ರಿ, ನಚಿಕೇತ ಬರ್ತಾರಲ್ಲ, ನಚಿಕೇತ ಅವ್ರ ಪಾಲಿಗೆ ಏನಾದ್ರು ಅವರು ಧರ್ಮ ಆದರು, ದುಷ್ಟರ ಪಾಲಿಗೆ ಯಮ ಆದರು, ಎರಡೂ ಶಕ್ತಿ ಅದಾರೆ. ಅದರಿಂದ ಇಲ್ಲಿ ಕೆಟ್ಟದ್ದನ್ನೆಲ್ಲವನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದಂತಕ್ಕಂಥದ್ದು ಮನುಷ್ಯನಿಗೆ ಬರಬೇಕು. ಒಳ್ಳೆಯದು ಮಾಡ್ತಿದ್ರೆ ಚೆನ್ನಾಗಿರ್ತದೆ. ಈಗ ನಾವೆಲ್ಲ ಈಗ ಕೂತಿರ್ತೀವಿ, ನಾವೇನಾದ್ರು ಕೂತೀವಿ, ಇದ್ರ ಒಳಭಾಗದಲ್ಲಿ
ಯಾರೋ ಭಕ್ತರು ಭಾಳಷ್ಟು ಬಂದ್ರಿ, ಬಂದು ಹಾಗೆ ಸಾಮಾನು ತೆಗೆದುಕೊಂಡು ಬಂದು ಹೋಟ್ಲಿಗತ್ರಿ, ಇಲ್ಲಿಟ್ರು ಅಲ್ಲಿಟ್ರು ಇತ್ತಾಗಿಟ್ರು ಎಲ್ಲ ಹಾಗೆ ತುಂಬೇ ಬಿಡ್ತು. ಇಲ್ಲಿಟ್ರು, ನಾವು ಸ್ವಲ್ಪ ಸರ್ದಿ ಹೊತ್ತಾಗ ನೀವು ಸರ್ದಿ, ಮತ್ತೊಬ್ರು ಸರ್ದಿ, ಹಂಗೆ ಕೋತಾಗ ಮಠಾನ ತುಂಬಿಡ್ತೀರಿ. ಎಲ್ಲ ಗದ್ದೆಗಳು ಹೊರಗೆ ಹೋಗ್ಬೇಕತ್ತ. ಮಠಾನ ತುಂಬಿರ ಮತ್ತೆ ಎಲ್ಲಿರುದ್ರಿ ತುಂಬಿತ್ತಂದ್ರೆ? ಹಾಗೆ ಬೇಡಿದ್ದೆಲ್ಲವನ್ನು ದೇವರು ಕೊಡ್ತಾ ಇದ್ದಾರೆ, ಅದನ್ನು ಕೊಡ್ರಿ, ಇದನ್ನು ಕೊಡ್ರಿ. ಆಗ ಹೋತಂದ್ರೆ ತಲೆಯೊಳಗೆ ಅದೇ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತಂದ, ಹೃದಯದಲ್ಲಿ ಅದೇ ವಾಸನೆಗಳು ತುಂಬ್ಕೊಂಡು ಹೋಗ್ಬಿಟ್ಟಂದ್ರೆ ನಾವು ಮೋಕ್ಷ ಪಡೀಲಿಕ್ಕೆ ಯಾವಾಗ ಅನುಕೂಲ ಆಗ್ತದೆ ರೀ? ಮೋಕ್ಷ ಪಡೀಲಿಕ್ಕೆ ಅನುಕೂಲ ಆಗದೆ ಅದನ್ನು ಮೀರ್ಕೊಂಡು ನಾವು ಆ ಮಾನವ ಜನ್ಮ ಸಫಲ ಮಾಡ್ಕೊಳ್ದ ಮತ್ತೆ ದೇಹ ತ್ಯಾಗ ಮಾಡಿ ಮತ್ಯಾವುದೋ ಜನ್ಮ ಪಡ್ಕೊಂಡು ಒಳಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ಹೋದಾಗ್ತು ಮತ್ತು ಮೋಕ್ಷ ಪಡೀದು. ಅದಕ್ಕಂತಾರೆ ಕೃಷ್ಣ ಪರಮಾತ್ಮ, ನನಗೆ ವಿಪತ್ತುಗಳೇ ನನಗಿರಲಿ, ಆಪತ್ತು ನೋಡತಕ್ಕಂಥ ಸಂಪತ್ತು ನನಗೆ ಬೇಡ, ನಿಮ್ಮನ್ನು ಅರಸುವ ಅಂದರೆ ನಿಮ್ಮನ್ನು ಹುಡುಕುವ, ನಿಮ್ಮನ್ನು ನೋಡುವ ಬಡತನ ನನಗಿರಲಿ, ನಿಮ್ಮನ್ನು ಮರೆಸುವ ಶಿರವಂತಿಕೆ ನನಗೆ ಬೇಡಂತ ಯಾರು ಹೇಳ್ತಾರೆ ವಿಷಯನ? ಯಾರು ಹೇಳಿದ್ರಿ? ಶ್ರೀಕೃಷ್ಣ ಪರಮಾತ್ಮ. ಏನು ಹೇಳ್ಬೇಕ್ರಿ? ಶ್ರೀಕೃಷ್ಣ ತಿಳು. ಶ್ರೀಕೃಷ್ಣ ಅಕಸ್ಮಾತ್ ಅಂದ್ರೆ ಬ್ರಿಟಿಷರು ನಾವು ಭಾಷೆ ಅನ್ನೋದು ಅವ್ರು ಬರದೇ ಇರೋ ಮೂಲಕವಾಗಿ ಅವರು ಶ್ರೀಕೃಷ್ಣ ಅಂತ ಹೇಳಿದ್ರು. ಶ್ರೀಕೃಷ್ಣ ಭಗವಂತ ವರವನ್ನು ಕೇಳಿದಾಗ ಅಂಥ ವರ ನನಗೆ ಬೇಡ ಅಂತ ಹೇಳಿದ್ರು. ನನಗೆ ಶಾಶ್ವತವಾಗಿ ಏನಿರಲಿ, ವಿಪತ್ತುಗಳಿರಲಿ, ಕಷ್ಟವೇ ಇರಲಿ, ಕಷ್ಟದ ನಿನ್ನನ್ನು ಮರೆಸೋದು, ನಿನ್ನ ಅರಸೋದು. ಆದಮೇಲೆ ಇಲ್ಲಿ ನಿರ್ದಿಷ್ಟವಾಗಿರ್ತಾರೆ, ಕರುಣಿಸಿ ಏನಾಗಿದ್ದಾನೆ ಹೇ ದೇವ, ಇದನ್ನೇ ನನಗೆ ಕರುಣಿಸಬೇಕು, ಬೇರೆ ಏನನ್ನೂ ಬೇಡ ಅಂತ ಹೇಳ್ತಾರೆ. ಕರುಣಿಸಿ ಏನಾಗಿದ್ದಾನೆ, ಬೇಡುವೇನ ಭವ, ನಾನು ಬೇಡ್ತಾ ಇದ್ದೀನಿ, ಯಾವುದನ್ನೇ ಬೇಡ್ತಾ ಇದ್ದೀನಿ ಅದನ್ನು ಕರುಣಿಸಿರು ಪರಮಾತ್ಮ. ನಾ ಬೇಡುವುದೊಂದು ಬೇರೆ, ನೀವು ಕೊಡುವುದೊಂದು ಬೇರೆ ಆದರೆ ಅದು ಹೊಂದುವುದಿಲ್ಲ, ಬೇಡುವುದನ್ನೇ ಕೊಡ್ರಿ, ನನಗೆ ಬೇಡಿದ್ರೆ ಕೊಡ್ರಿ ಅಂತ ಹೇಳಿ ಹಾಗಾದರೆ ಬೇಡುವೇನ ಭವ, ಬೇರೊಂದು ವರವನ್ನೊಲ್ಲೆನು, ನನಗೆ ಬೇರೆ ಯಾವ ವರ ಕೊಡಬೇಡ. ಹಾಗಾದರೆ ಏನು ಬೇಕಾದ್ರೆ ಮುಕ್ತಿ ದೊರೆಯುವ ಸಾಧನವ, ಮೋಕ್ಷ ದೊರೆತಕ್ಕಂಥ ಸಾಧನ, ಮೋಕ್ಷ ಪಡಿಬೇಕಾದ್ರೆ ಯಾವ್ಯಾವ ಸಾಧನೆಗಳು ಬೇಕು ಅಂಥ ಸಾಧನೆಗಳನ್ನು ನನ್ನ ಅನುಗ್ರಹ ಮಾಡಿರಿ ಅಂತಕೊಂಡು ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಮೋಕ್ಷಗಳ ಉದ್ದೇಶ ಇಟ್ಕೊಂಡು ತಾವೇ ಆ ಸ್ಥಾನದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಮುಕ್ತಿ ದೊರೆಯುವ ಸಾಧನವ ಅದು ಪ್ರಾಪ್ತಿ ಆಗ್ಬೇಕಾದ್ರೆ ಹೇಗಿರ್ಬೇಕು ನಾವು ಅನ್ನೋದು ಈ ಒಂದು ನುಡಿಯಲ್ಲಿ ಹೇಳ್ತಾರೆ. ಆವ ಕಾಲದಳು ಬಳಿಕಾವ ದೇಶದಳು, ಆವ ಕಾಲದಳು ಅಂದ್ರೆ ಹಿಂದಿನ ಕಾಲ ಇರಲಿ, ಹಿಂದಿನ ಕಾಲ ಇರಲಿ, ಮುಂದಿನ ಕಾಲದಲ್ಲಿ ಇರಲಿ, ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇರಲಿ, ಯಾವುದೇ ಕಾಲ ಇರಲಿ. ಬಳಿಕಾವ ದೇಶದಳು, ಈ ದೇಶ ಇರಲಿ ಅಥವಾ ಇನ್ನೊಂದು ದೇಶ ಇರಲಿ, ಮತ್ತೊಂದು ದೇಶ ಇರಲಿ, ಯಾವುದೇ ದೇಶ ಇರಲಿ, ಬೇರ ವಸ್ತುಗಳು, ಅನೇಕ ವಸ್ತು, ಬೇರೆ ವಸ್ತು ಇರ್ತಾರೆ, ಆ ವಸ್ತುಗಳಿರಲಿ, ಅಲ್ಲಿ ಬೇರೆ ವಸ್ತುನು ಒಡಬೇರೆ ಅತಿ ಮಮತೆ, ಅದರೊಡನೆ ಕೂಡಿಕೊಂಡಿರದೆ ಅತಿ ಮಮತೆ ಅಂದ್ರೆ ಇದು ನನ್ನದು ಅಂತಕ್ಕಂಥಲ್ಲ. ಆ ಮಮತೆ ಯಾವ ಕಾಲದಲ್ಲಿ ಇಲ್ಲಂತ್ರಿ, ಎಲ್ಲ ಕಾಲದಲ್ಲಿ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ, ನಿಮ್ಮ ಮೇಲೆ ನೀವು ಇದ್ದಿರಲಿ, ನಿಮ್ಮ ಮೇಲೆ ನೀವು ಪ್ರೀತಿ ಇದ್ದಿರಲಿ, ನಿಮ್ಮ ಮೇಲೆ, ಇನ್ನೊಬ್ಬರ ಮೇಲಿಲ್ಲ, ನಿಮ್ಮ ಪ್ರೇಮ ಎಲ್ಲಿ ಅದ ರೀ? ನಿಮ್ಮಲ್ಲಿ ಅದು ನಿಲ್ತಾರೆ. ಬೇರೆ ವಸ್ತುನು ಒಡವೆರೆಯದ ಅತಿ ಮಮತೆ, ಆವ ಪರಿಗಳು ತನ್ನ ಮೇಲಿರ್ಬೋದಂತೆ. ಇದಕ್ಕೆ ಒಂದು ಕೈಲ್ಪತ್ರದಲ್ಲಿ ಒಂದು ವಿಷಯ ಬಂದದ್ದು. ಒಂದು ಮನೆಯೊಳದರು, ಒಂದು ಮನೆ ಅದ. ಮನೆಗೆ ಅಂದ್ರೆ ಮನೆ ಅಂದ್ರೆ ಈ ಗುಡಿಸಲು ಹಾಕಿರ್ತಾರೆ, ಕುದುರೆ ಗುಡಿಸಲು ಹಾಕಿರ್ತಾರೆ, ಅವು ಪರ್ಣ ಕೊಟ್ಟಿರೋ ಅಂತ ಕೂಡ ಹೇಳ್ತಾರೆ ಅವಾಗ ಸಂಸ್ಕೃತದಲ್ಲಿ. ಆ ಮನೆ ಇರ್ತದೆ. ಮನೆ ಒಳಭಾಗದಲ್ಲಿ ತಾನು, ತನ್ನ ಪತ್ನಿ, ತನ್ನ ತಾಯಿ, ತನ್ನ ತಂದೆ, ತನ್ನ ಬಂಧು ಬಳಗ, ಅಣ್ಣ ತಮ್ಮಂದಿರು ಎಲ್ಲ ಇದ್ದಾರೆ. ಮನೆಗೆ ಉರಿ ಎತ್ತಿಬಿಡ್ತವೆ ಮಿಂದೊಮ್ಮೆ. ತಕ್ಷಣ ಎಲ್ಲ ಕಡೆ ಹಬ್ಬಿಬಿಡ್ತಾರೆ, ಆಗಿಂದ ಎಲ್ಲ ಕಡೆ ಬಂದುಬಿಡ್ತು. ಆಗ ಅಲ್ಲಿರ್ತಕ್ಕಂಥ ಮನುಷ್ಯ ಏನು ಮಾಡ್ತಾನೆ ಹೇಳ್ರಿ? ಉರಿ ಹತ್ತಿದ ತಕ್ಷಣ ಇನ್ನು ಉಳಿಯೋದು ಸಾಧ್ಯ ಇಲ್ಲ ಅನ್ನಿಸಿದಾಗ ಮನುಷ್ಯ ಏನು ಮಾಡ್ತಾನೆ ರೀ? ಯಾರು ರೀ ಮೊದಲು? ಎಲ್ಲಕ್ಕಿಂತ ಮೊದಲು ಏನು ಮಾಡ್ತಾನೆ ರೀ? ತಾನು ಆ ಮನೆಯಿಂದ ಹೊರಗೆ ಬರ್ತಾನೆ.
ಏಕೆಂದ್ರೆ ತಾನು ಬದುಕಿದ್ರೆ ಎಲ್ಲರೂ ಬದುಕ ಬರ್ತದೆ ರೀ. ತಾನು ಬದುಕಲ್ಲ ಮತ್ತು ತಾನು ಹೊರಟಿದ್ರೆ ಯಾರು ಬದುಕ್ತಾನೆ? ನೀರೊಳಗೆ ತಾನು ಮುಳುಗಿ ಸಾಯಕತ್ತದಂದ್ರೆ ಇನ್ನೊಬ್ಬರು ಮುಳುಗೋರ್ನ ಹೇಗೆ ರಕ್ಷಣೆ ಮಾಡ್ತಾನೆ ರೀ? ಮೊದಲು ತಾನು ಬದುಕಿದ್ರೆ ಎಲ್ಲರೂ ಮತ್ತೆ ಹೊರಗೆ ಬಂದು ಮತ್ತೆ ಉಪಾಯ ಮಾಡ್ಕೊಂಡು ಏನು ಮಾಡಿ ರಕ್ಷಣೆ ಮಾಡ್ಬೋದು. ಮತ್ತು ಆ ಬೆಂಕಿ ಒಳಗೆ ತಾನು ಇದನ್ನು ಮಾಡ್ಲಿಕ್ಕೆ ಬರ್ತದೆ. ಏಕೆ ಇನ್ನೊಂದಂದ್ರೆ ಏಕೆ ಹಾಗೆ ಹೊರಗೆ ಬಂದಂದ್ರೆ ಎಲ್ಲಕ್ಕಿಂತ ಮೊದಲು ವಿಚಾರ ಮಾಡಿರಿ, ಯಾರ ಮೇಲೆ ಪ್ರೇಮ ಅದಾನು? ಏನು ಹೆಂಡತಿ ಮೇಲೆ ಪ್ರೇಮ ಅದಾನು, ಮಕ್ಕಳ ಮೇಲೆ ಪ್ರೇಮ ಅದಾನು, ತಾಯಿ ತಂದೆ ಮೇಲೆ ಪ್ರೇಮ ಅದಾನು? ಯಾರ ಮೇಲೆ ಪ್ರೇಮ ಅದಾನು? ತನ್ನ ಮೇಲೆ ಅದಂತ ಇಲ್ಲದ್ರು ಯಾರ ಮೇಲೆ ಅದಾನ ರೀ? ನಾನು ನನ್ನ ದೇಹವನ್ನು ಮಿಲ್ಟ್ರಿ ಅವ್ರು ಬಿಡ್ರಿ, ನೀವು ಮಿಲ್ಟ್ರಿ ಪ್ರಾಣ ಕೊಡ್ಲಿಕ್ಕೆ ಸಿದ್ಧಿರ್ತೀರಿ, ನಿಮ್ಮ ಖಾತೆ ಬೇರೆ. ಮಿಲ್ಟ್ರಿ ಬಿಟ್ಟು ವಿಚಾರ ಮಾಡಿರಿ ಬೇರೆ. ಮಿಲ್ಟ್ರಿ ಅವರು ಮತ್ತು ಇರ್ತಾರಲ್ಲ ಯಾರು ಅಗ್ನಿಪಥ, ಇನ್ನೊಂದು ಅಗ್ನಿಶಾಮಕ ದಳ ಇರ್ತಾವೆ, ಅದು ಅಲ್ಲೆಲ್ಲ ಹೋಗ್ಬೇಕು ರಕ್ಷಣೆ ಮಾಡೋ ರಕ್ಷಣಾ ಖಾತೆ. ನಾವು ಸಾಮಾನ್ಯ ದೃಷ್ಟಿನ ಹೇಳ್ತೀವಿ ನಾವು, ನಿಮ್ಮ ಖಾತೆ ಅದು ಪ್ರಾಣ ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥ ಇರ್ತದೆ, ಅಷ್ಟು ಟ್ರೈನಿಂಗ್ ಇರ್ತದೆ, ಎಲ್ಲ ಇರ್ತದೆ. ತನ್ನ ಮೇಲೆ ತಾನು ಎಷ್ಟು ಯಾವುದೇ ದೇಶ ಇರಲಿ, ಯಾವ ದೇಶಕ್ಕೆ ಹೋದರೂ ತನ್ನ ಮೇಲೆ ಪ್ರೇಮ ತಾನು. ಯಾವ ಕಾಲದಲ್ಲಿ ಇರಲಿ, ಹಿಂದಿನ ಕಾಲ ಆಯಿತು ಮುಂದಿನ ಕಾಲ ಆಗಲಿ, ಯಾವ ಕಾಲದಲ್ಲೂ ಕೂಡ ಯಾರ ಮೇಲೆ ಪ್ರೇಮ ಇರ್ತಾನೆ ರೀ? ತನ್ನ ಮೇಲೆ ಇರ್ತಾನೆ. ಆವ ಕಾಲದಳು ಬಳಿಕ ಆವ ದೇಶದಳು ಬೇರ ವಸ್ತು ಒಡವೆರೆಯದತಿ ಮಮತೆ. ಯಾವ ವಸ್ತು ಒಡನೆಯೂ ಕೂಡದೆ ತನ್ನ ಪ್ರೇಮ ಯಾವಲ್ಲಿ ಉದಾಹರಣೆಗೆ ಕಳ್ಳ ಬಂದಾನೆ, ನಿಮ್ಮ ಹತ್ತಿರ ಒಂದು ಲಕ್ಷ ರೂಪಾಯಿ ಇದಾವ್ರಿ, ರತ್ನ ಕಿಶದೊಳಗೆ ರತ್ನ ತುಂಬ್ಯಾವ್ರಿ, ರತ್ನದವ್ರಿ. ಕಳ್ಳ ನೋಡ್ಕೊಂಡನ ಬಂದನ, ಕೈ ಒಳಗೆ AK-47 ಅದ, ಜೊತೆಗೆ ಏನದ ರೀ ಕಿರುಗತ್ತಿ ಅದಾವ, ಹತ್ತಿರ ಕಿರುಗತ್ತಿ ಅದ ಹತ್ತಿರದ ಬಂದನೀಗ. ಕತ್ತಲೆ ಸಮಯ, ಕಿಶದೊಳಗೆ ರತ್ನ ಏನು ಮಾಡ್ಯಾವ್ರಿ? ತಿಳಿದ ವಸ್ತ್ರ ಪ್ರಕಾಶ, ಅನೇಕ ಪ್ರಕಾರ ಪ್ರಕಾಶ ಹೊರಗೆ ಬರ್ಲಿಕ್ಕತ್ತದ್ರಿ. ಶ್ರೀಮಂತದನ, ಮಾರ್ವಾಡಿ ಇದ್ದಾನ, ಇವನು ಕಿಶದೊಳಗೆ ಇರ್ತಕ್ಕಂಥ ರತ್ನಗಳದ ಒಂದೊಂದು ಬೆಲೆ ಬಾಳ್ತಕ್ಕಂಥ ಬಹಳಷ್ಟು ಬೆಲೆ ಬಾಳ್ತಕ್ಕಂಥ ರತ್ನ ಅದಾವ. ಇವನನ್ನು ಬಿಡುವುದು ಬೇಡ ಅಂತ ಬಂದನ. ಕೈ ಒಳಗೆ ಏನು ತಂದಾನೆ? ತೊಗೊಂಡ್ಬಂದಾನ. ಈಗ ಅಪಾರ ಕಷ್ಟ ಅನುಭವಿಸಿ ಸಂಗ್ರಹ ಮಾಡ್ತಾ ಬಂದಿರ್ತಕ್ಕಂಥ ಶ್ರೀಮಂತ ಮುಂದೇನು ಮಾಡಿದ್ರಿ? ಕೈಯೊಳಗೆ ತಂದಾನ. ಕೇಳಿದವ, ಏನು ರೀ ಯಜಮಾನ್ರಿ, ಇದು ಬೇಕೋ ಅದನ್ನು ಕೊಡ್ತಿರೋ? ನಾ ಕೊಡಲೇ ನೀವು ಕೊಡ್ತೀರಿ ಕೇಳಿದವ ಕಳ್ಳ. ಈಗ ಹೇಳ್ರಿ, ಇದನ್ನು ಕೊಡ್ತಾನತ್ತೀರೋ ನಾನು ಕೊಡತ್ತಾನ ಏನಂತಾನಂತೀರಿ? ಏನು ತೊಗೊಂಡು ದೊಡ್ಡವಪ್ಪ ತೊಗೊಂಡು ಹೋಗುವತ್ತ ಹಾಳಾಗಿ ಮಾರಾಯ ಯಾರು ಬಿಡು, ನಾನು ಬಿಟ್ಟರು ಸಾಕಾಗೈತಿ. ಮೊದಲು ಏನು ಮಾಡು, ಏನೇನು ಬೇಕು ತಗೋ, ಕೊನೆಗೆ ಶಲ್ಯ ಬೇಕಾ ಶಲ್ಯ ತಗೋ, ಅಂಗಿ ಬೇಕಾ ಅಂಗಿ ತಗೋ, ದೋತ್ರ ಬೇಕಾ ದೋತ್ರ. ನಾನು ಬಿಡು, ಏನೆಲ್ಲ ಸಂಪಾದನೆ ಮಾಡ್ಬೋದು ನಾವು ಬದುಕಿನಂದ್ರೆ. ನಾನೇ ಓದ್ನಂದ್ರೆ ಏನು ಸಂಪಾದನೆ ಮಾಡೋದು ಮಾರಾಯ, ತೆಗೆದುಕೊಂಡು ಹೋಗಪ್ಪ, ನಿನ್ನ ಕೈ ಮುಗಿತನು. ಅವ ಹಾಗೆ ಬಂದಂದ್ರೆ ಕೈ ಮುಗಿತನು ಮಾರಾಯ, ನೀನು ಬೇಕಾದೋಯಪ್ಪ ಬೇಕಾದೋಯೋ, ನಾನು ಬಿಟ್ಟುಬಿಡು. ಈಗ ಎಲ್ಲ ಕೊಟ್ಟಿಲ್ಲ ನಾವು, ಏನೆಲ್ಲ ಕೊಟ್ಟ ಬಿಟ್ಟಿಲ್ಲ ನಾವು. ಶ್ರೀಮಂತ ಎಲ್ಲ ಕೊಟ್ಟ, ಮಾರ್ವಾಡಿ ಎಲ್ಲ ಕೊಟ್ಟ, ಅವನು ತೆಗೆದುಕೊಂಡ. ಇವು ಕೊಡಲಿಲ್ಲ ರೀ, ಅವು ಕೊಟ್ಟ. ಬೇಡ ಅಂತ ಒಟ್ಟು ಅವ್ನು ಕೊಡ್ತಾನಂದು ಇವನ ಬೇಡ ಅಂದ್ರಿ. ಬೇಡಪ್ಪ ನೀನು ಕೊಡಬೇಡ, ನಾನೇ ಕೊಡ್ತು ತೋಡು. ನೋಡಿ ಸ್ಟೇಟ್ ದಾನ ಗುಣ, ಎಂಥ ದಾನ ಗುಣ ಅದು. ಕೊಟ್ಟಿಲ್ಲ ರೀ, ಅದು ದಾನ ಮಾಡೋದತ್ತ, ಅದಕ್ಕೆ ದಾನ ಆಯ್ತಂತ್ರ ಇಲ್ಲ ಹತ್ರ ಅನಿವಾರ್ಯ ಮಾಡಿರ್ತಕ್ಕಂಥ ದಾನ ಆಗೋದ್ರದು, ಪ್ರಾಣ ಉಳಿಸೋರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇರ್ತದೆ. ಹೇಗೆ ತನ್ನ ಮೇಲೆ ಆತ ಪ್ರೇಮದಿಂದಲ್ಲ ಯಾವ ಪುರುಷ ಕಳ್ಳರು ಬಂದ ಸಮಯದಲ್ಲಿ ಅಥವಾ ಇಂಥ ಯಾವುದೇ ಸಮಯದಲ್ಲಿ, ಆವ ಕಾಲದಳು ಬಳಿಕಾವ ದೇಶದಳು ಬೇರೆ ವಸ್ತು ಒಡವೆರೆ ದತಿ ಮಮತೆ, ಆವ ಪರಿಗಳು ತನ್ನ ಮೇಲೆ ಇರುವುದಂತೆ. ಯಾವ ರೀತಿಯಾಗಿ ಆ ಪ್ರೇಮ ಆ ಮಮತೆ ತನ್ನ ಮೇಲೆ ಹೇಗಿರ್ತದೋ ಇನ್ನೊಬ್ಬರ ಮೇಲೆ ಇರುವುದಿಲ್ಲವೋ ಅದೇ ಪ್ರಕಾರವಾಗಿ ಉರಿ ಹತ್ತಿರ್ತಕ್ಕಂಥ ಮನೆಯೊಳಗೆ ಎಲ್ಲರೂ ಬಿಡ್ತಾನೋ, ಒಬ್ಬನೇ ಹೇಗೆ ಓಡಿ ಹೊರಗೆ ಹೋಗ್ತಾನೋ ಅದೇ ಪ್ರಕಾರವಾಗಿ ಇಲ್ಲಿ ತನ್ನ ಪ್ರೇಮ, ತನಗೆ ಮೋಕ್ಷ ಬೇಕು ಅಂದ್ರೆ ಪ್ರೇಮಿ ಹೇಗಿರಬೇಕು ಎಲ್ಲಿರಬೇಕು ಅಂತ ಹೇಳ್ತಾರಲ್ಲೇ,
ಆವ ಪರಿಗಳು ತನ್ನ ಮೇಲೆ ಪುದಂತೆ ಗುರು ದೇವತೆಗಳ ಅನುರಾಗ ಅಭಿವುದೇ ನಿಜ ಭಕ್ತಿ ಅಂತ. ಭಕ್ತಿ ಲಕ್ಷಣ ಹೇಳಿರಿ. ಭಕ್ತಿ ಇದ್ದರೆ ಹೇಗಿರಬೇಕು? ಮುಕ್ತಿನಂತಾರ್ರಿ. ಭಕ್ತಿನಲ್ಲ ಮುಕ್ತಿ ಆತ. ಮಾವಿನ ಗಿಡ ಹಚ್ಚಿಲ್ಲಪ್ಪ, ಜಗಳಾಡಿರ್ತದೆ. ಆ ಟೊಂಗೆ ನನಗೆ ಮತ್ತು ಈ ಟೊಂಗೆ ನನಗೆ ಅಪರ ಚರಿತ್ರೆ ಒಂದು ವಿಷಯ ಬರ್ತಾವೆ ನೋಡು. ಮೈಪತ್ಯಾಜ ಅವರು ಮತ್ತು ಒಬ್ಬರು ಪರಗೊಂಡಗೌಡ ನಮ್ಮ ಶರಣಮ್ಮವ್ರ ತಂದೆಯವರು ಸಿಂಧೂರು ಮಠ ನಮ್ಮ ಮನೆ ಹೇಳಿ ಏನಂದ್ರೆ, ರಾಮ ರಾವಣನ ಯುದ್ಧಕ್ಕೆ ಅದೇ ಸಾಕ್ಷಿ. ಆಮೇಲೆ ಆಕಾಶ ದೃಷ್ಟಾಂತ ಅಪ್ಪವ್ರ ಚರಿತ್ರೆಗೆ ಅಪ್ಪವ್ರದ ಚರಿತ್ರೆ ದೃಷ್ಟಾಂತ ಅದು. ಈ ಸಮಯದ ಆದ ದೃಷ್ಟಾಂತ ಆಗ್ತದೆ. ಒಂದು ಸಲ ಏನ್ರಿ ಮಠದೊಳಗೆ ನಮ್ಮ ಅಮ್ಮವರು ಒಂದು 5-6 ವರ್ಷ 8 ವರ್ಷ 8 ವರ್ಷ ಒಳಗೆ ಮೈಪತಿ ಅಂತ ಅಲ್ಲಿ ಅಪ್ಪರ ಶಿಷ್ಯರು ಅವರು ಕೂಡ. ಆಮೇಲೆ ಪರಗೊಂಡಗೌಡ ಅವ್ರು ಗೌಡ್ರಿ, ಗೌಡಿಕಿದ್ರೂ ಗದ್ದಲ, ಅಧಿಕಾರಿ ಇದ್ದು ಗದ್ದಲ. ಆ ಮೈಪತಿ ಅನ್ನೋರಿಗೆ 7 ಊರೊಳಗೆ ಅವ್ರಿಗೆ ಸನದ್ ಇರ್ತತ್ರ. ಸನದ್ ಅಂತೇಳಿ ಸರ್ಕಾರದ ಕೊಟ್ಟಿರ್ತಾರೆ. ಅದು ಸಣ್ಣ ಎಷ್ಟು 200 ಎಕರೆಗಿಂತ 400 ಎಕರೆ ಎಷ್ಟು ಹೆಚ್ಚು ಜಮೀನು ಕೊಟ್ಟಿರಿ ಸರ್ಕಾರ ಅವ್ರಿಗೆ. ಇವ್ರು ಊರು ಗೌಡ್ರಿ ಒಬ್ಬರು. ಅವ್ರು ಸಹಜ ಏನು ಕೇಳ್ತಾರೆ ಮೈಪತಿನವರು, ಗೌಡ್ರಿ ಏನು ಅಂದ್ರೆ ಒಂದು ಸ್ವಲ್ಪ ಮಾತು ಬೇರೆ ಇರ್ತಾರೆ. ಏನು ಅಂತಂದ್ರಿ. ಅಲ್ಲೇ ಈ ಕರಿಬೇವಿನ ಗಿಡ ಅದು ಮಠದಾಗ ಎಲ್ಲ ಕೂಡಿ. ಈಗ ಮಠದಾಗ ಅವರು ಅಲ್ಲಿ ಊರಾಗ ಅವರಿಲ್ಲ ಮಠಕ್ಕೆ ಬಂದಾರೆ. ಮಠದಾಗ ಇದ್ದವು ಗೌಡ್ರಿ. ಕರಿಬೇವಿನ ಗಿಡ ಅದಲ್ಲ, ಕರಿಬೇವಿನ ಗಿಡ ಈ ಮಠದ ಈಚೆಗಡೆ ಅಂದ್ರೆ ಎಡಕಿನ ಬಾಜು ಹಚ್ಚಿರ್ ಚಲೋ, ಬಲಕಿನ ಬಾಜು ಹಚ್ಚಿರ್ ಚಲೋ. ನಿನಗೇನು ಅನ್ಸುತ್ತೆ ಕೇಳ್ತಾರ? ನನಗೆ ಬಲಕಿನ ಬಾಜು ಹಚ್ಚಿರ್ ಚಲೋ ಅನ್ಸುತ್ತೆ ಅಂತಾರೆ. ಯಾರ್ರಿ? ಮೈಪತಿ ಅವರು. ಮತ್ತು ಗೌಡ್ರು ಅವ್ರು ಹೇಳಿದಂಗೆ ಹೆಂಗೆ ಕೇಳಿದ್ರು? ಸೋತಂಗಾಗುತ್ತೆ ಅವ್ರದ ಮೈಪತಿ. ಅದನ್ನ ನಿಲ್ಲಿಸ್ಬೇಕು, ಎಡಕ್ಕೆ ಹಚ್ಚೋದನ್ನು ಅವ್ರತ್ತ. ಮತ್ತು ನಾನು 7 ಊರು ಅಧಿಕಾರಿನ, ನೀ 1 ಊರಾಗ ಅಧಿಕಾರಿ ಆದ್ರೆ ಗೌಡ ಅಂದ್ರೆ ಏನು ತಗೊಂಡು? ನಾ ಸರ್ಕಾರಿ ಮನುಷ್ಯ, ನೀ 1 ಊರಿಗೆ ಸಂಬಂಧಪಟ್ಟದ, ನೀನು ನಿನ್ನ ಮಾತು ಕೇಳೋದಿಲ್ಲ. ಆ ಗಿಡವರ ಬಲಕ್ಕೆ ಹಚ್ತಾ ಇದ್ದೀನಿ. ಅವ್ರು ಹೇಳಿ ನಾ ಊರು ಗೌಡನ, ಸರ್ಕಾರ ಕೂಡ ನನ್ನ ಮಾತು ಕೇಳ್ತದೆ. ನೀ ಸರ್ಕಾರ ಕಾಳ, ನಾ ಹೇಳಿದ ಸರ್ಕಾರ ಕೇಳ್ತಾವೆ. ಅದನ್ನು ಗಿಡ ಎಡಕ್ಕೆ ಹಚ್ಚೋದು, ಎಡಕ್ಕೆ ಹಚ್ಚೋದು ಬಲಕ್ಕೆ ಹಚ್ಚೋದು, ಎಡಕ್ಕೆ ಹಚ್ಚೋದು ಬಲಕ್ಕೆ ಹಚ್ಚೋದು. ಆಗ ಚರ್ಚೆ ಹಾಕೋತ ದೀರ್ಘ ಬಂದ್ರಿ ಒಬ್ರಿಗೊಬ್ರು ಎತ್ತೆತ್ತಿ ಯಾಕತ್ತಾರೆ ಜಗಳ ಮಾಡ್ಕೊ. ನಾ ಏನು ಕಡಿಮೆ, ನಾ ಹೆಚ್ಚ ನೀ ಹೆಚ್ಚ ಜಗಳ ಮಾಡಿ ಏನಂತಂದ್ರೆ ಅಲ್ಲೆಲ್ಲ ಗುಂಡು ಕಲ್ಲ ಅದಕ್ಕಂತ ಯಾವ ಈ ಕಡಿ ಇರ್ತಾವೆ, ಕಡಿ ಅಂಥವು ಎಲ್ಲ ಅದ್ರೊಳಗೆ ಎತ್ತೆತ್ತಿ ಒಬ್ರು ಯಾಕತ್ರಿ ಒಯ್ಯಾಕತ್ರು. ಶರಣಮ್ಮ ಅವರು ಸಣ್ಣವ್ರಾಗ ಒಂದು 6-7 ವರ್ಷದವರು ಓಡ್ಕೋತ ಅಪ್ಪವ್ರ ಮುಂದೆ ಹೇಳ್ಕೋತ ಹೋಗಿ, ಅಪ್ಪವ್ರ ನಮ್ಮ ತಂದೆಯವರು ಮೈಪತಿ ಅಜ್ಜ ಜಗಳಾಡಕತ್ಯಾರಿ, ಮೈಪತಿಯವರು ಜಗಳಾಡಕತ್ಯಾರಿ. ಅಪ್ಪವ್ರು ಎದಕ್ಕೆ ಜಗಳಾಡ್ತಾರೆ ಅವರು? ಏನೋ ರೀ ಜಗಳಾಡಕತ್ಯಾರಿ, ಅಲ್ಲಿ ಹಚ್ಚೋದು ಇಲ್ಲಿ ಹಚ್ಚೋದು ಅನ್ನಕತ್ಯಾರ್ರಿ ಅಂತ. ಏನು ಹಚ್ತಾರ್ತಾವ್ರು ಗೊತ್ತಿಲ್ಲ ರೀ. ಅಪ್ಪವ್ರ ಜಗಳಾಡತ್ತಾರ, ಲಘು ಬರ್ರಿ ಅಪ್ಪವ್ರ ಅಂತ ಕರೆದಾರ ಅವರು. ಹೊರಗೆ ಹೋಗಿ ನೋಡ್ತಾರೆ, ಟೆಕ್ಕಿ ಮುಗಿರಿ ಖುಷಿ ಇಡಾರ. ಕಡಿ ಒಳಗೆ ಗುಂಡು ಕಲ್ಲಾಗ, ದೊಡ್ಡ ಕಲ್ಲಾಗ, ಸಣ್ಣ ಕಲ್ಲಾಗ ಜಗಳ ಆಡ್ತಾರೆ. ಮೈ ಕೆತ್ತದ ರಕ್ತ ಬಂದದು ಈ ಕಡೆಯಾಗ ಸಿಕ್ಕಾತಾರಿ. ಅಪ್ಪವ್ರು ಬಂದ ನಂತರ ಏಯ್ ಬಿಟ್ಬಿಡ್ರಿ, ಏನು ಜಗಳ ಆಡ್ತೀನಿ ಇಬ್ಬರು, ಏನು ಉಪಯೋಗ ಇಲ್ಲ, ಬಿಡ್ರಿ ಕಲ ಬಿಡ್ರಿ ಅಂತ ಕೂಡಲೇ ಬಿಟ್ಟು ಎದ್ದು ನಿಂತರ ಮೈ ಕೈ ರಕ್ತ ಒರೆಸ್ಕೋತ ಮಾಡ್ಕೋತ ಏನು ಸಮಾಚಾರ ಅಂತ ಹೇಳ್ತಾರೆ. ಏನಿಲ್ಲ ರೀ ಮೈಪತಿ ಅದ ನೋಡ್ರಿ. ಹೌದು ಮೈಪತಿ ಅದಾನ, ಮತ್ತು ಏನಾಯ್ತು ಈಗ? ಅಲ್ಲ ಕರಿಬೇವಿನ ಗಿಡ ಅದು ಬಲಕ್ಕೆ ಹಚ್ತಂತ, ಬಲಕ್ಕೆ ಹಚ್ಚ ಎಡಕ್ಕೆ ಹಚ್ಚಂತ. ನಾ ಹೇಳ್ರಿ ಅವ್ನು ಬಲಕ್ಕೆ ಹಚ್ತಂತ. ಅವ್ರು ಇಲ್ರಿ ಗೌಡ್ರದ ನೋಡ್ರಿ ಬಲಕ್ಕೆ ಹಚ್ಚಿರೋ ಚಲೋ ಅಂತ, ನಾ ಎಡಕ್ಕೆ ಹಚ್ಚಂತ ಅವ್ರು ಹೇಳ್ತಾರೆ. ಮತ್ತು ಅವ್ರ ಅಪ್ಪರ ಅಂತ ಹೌದು ಹಚ್ಚಾಕಿರ ಎಲ್ಲರೇ ಅದು ಗಿಡ ಎಲ್ಲೈತಿ ಅಂತ ಕೇಳ್ತಾ ಅಪ್ಪವ್ರು. ಗಿಡ ಎಲ್ಲಿಟ್ಟದ್ರಿ ಅವ್ರು ಅಂತಾರೆ, ಏನು ಹುಡುಕ್ಯಾಡಿ ತರೋದ್ರಿ ಎಲ್ಲಿರೋದು. ಇನ್ನೇನು ಮಾಡಿದ್ರಿ? ಗಿಡನೇ ಇಲ್ಲಲ್ಲೇ. ಏನು ಯಾರೆಲ್ಲ ಇಸ್ಕೊಂಡು ಬರೋದು, ಅದು ಗಿಡ ಐತೋ ಇಲ್ಲೋ ಯಾರು ಗೊತ್ತೂ ಇಲ್ಲ ಅದು. ಈ ಪ್ರಕಾರ ಆಗ್ತಕ್ಕಂಥ ವ್ಯವಹಾರ ಜಗತ್ತಿನಲ್ಲಿ ಏನು ಮಾಡಿ ಹೇಳ್ರು, ಈ ಇರ್ತಕ್ಕಂಥದ್ದು ಕೂಡ ಒಮ್ಮೆ ಇರ್ತಿರ್ತಾರೆ ಜಗತ್ತಿನಾಗ. ಯಾವ್ಯಾವ ವಸ್ತು ಪ್ರೇಮ್ ಇರ್ತಾರೆ, ಯಾವ ವಸ್ತುವಿನ ಒಮ್ಮೆ ಕಲಹ ಆಗ್ತದೆ, ಏನೇನು ಆಗ್ತದೆ.
ಅದಕ್ಕೆ ಅಂಥನ್ನೆಲ್ಲ ಬಿಟ್ಟು ಏನಬೇಕು ನಿಜ ಭಕ್ತಿ ಅಂತಕ್ಕಂಥ ಇತ್ತಂದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ನನಗೆ ಮೊದಲು ಏನು ಬೇಕ್ರಿ, ಮೊದಲು ಭಕ್ತಿ ಕೊಡಬೇಕು. ಸದ್ಗುರುನಾಥ ನನ್ನ ಭಕ್ತಿ ಇರಲಿ, ಭಕ್ತಿ ಇದ್ರೆ ಮೋಕ್ಷಕ್ಕೆ ಅನುಕೂಲ ಆಗ್ತದೆ. ಹೇಗಿರಬೇಕು ಅಂದ್ರೆ ಆವ ಕಾಲದಳು ಬಳಿಕಾವ ದೇಶದಳು ಮುಂದೆ ಬೇರೆ ವಸ್ತುನೋಳು ಒಡಬೇರೆದು ಅತಿ ಮಮತೆ. ಆ ವಸ್ತುನೋಳು ಕೂಡಿದ್ರೆ ಅಂತ ಅದು ನನಗೆ ಬೇಕು, ಅದು ಅಲ್ಲಿ ಹಚ್ಬೇಕು ಇಲ್ಲಿ ಹಚ್ಬೇಕು. ಬರೀ ಒಂದು ಕರಿಬೇವಿನ ಗಿಡ ರೀ, ಅದು ಎಲ್ಲಿ ಅದು ಗೊತ್ತಿಲ್ಲ. ಅದು ಸರ ಒದ್ದಾಡಿ ಸತ್ರ ಅಂದ್ರೆ ಎಲ್ಲ ವಸ್ತುಗಳು ನಿಮ್ಮ ಮುಂದೆ ಬೇಡಿದಲ್ಲಿ ಮುಂದೆ ಬಂದು ಅಂದ್ರೆ ಏನಾಗ ಹೇಳಿ. ಮನ್ಯಾನ ವಿಮಾನದೊಳಗೆ ಮೊನ್ನೆ ಏನಂತ್ರಿ, ವಿಮಾನದೊಳಗೆ ಲಗ್ನ ಆದ್ರು ಸತಿಪತಿ, ಆಕಾಶ ಲಗ್ನ ಹೋದತ್ರಿ. ಆಕಾಶ ವಿಮಾನದೊಳಗೆ ಲಗ್ನ ಆದರು. ಯಾರು ಆಗಿದ್ರೆ ಹೊಸದಾಗಿ ಲಗ್ನ ಆದರು, ವಿಮಾನದೊಳಗೆ ಲಗ್ನ ಆದರು. ಭಾಳ ದಿವಸದಿಂದ ನಿಮ್ಮ ಮಿಲ್ಟ್ರಿ ಖಾತೆದ್ದು ಅಲ್ಲಿರ್ತಕ್ಕಂಥ ಬೇರೆಯವರು ವಿಮಾನ ಇತ್ತ ಇದಕ್ಕೆ ಹೋಗ್ತಾಯಿತ್ತು, ಬೆಂಗಳೂರು ಕಡೆ ಇತ್ತು ಹೋಗ್ತಾಯಿತ್ತು ಮುಂಬೈದಿಂದ. ಆಗ ಹೋದಾಗ ಭಾಳ ಚಿಂತಿತ್ತು. ಕರ್ಮವೀರ ಅಂತೇಳಿ ಬರ್ತದೆ, ಕರ್ಮವೀರ ಸುಧಾ ಅಂತ ಅದ್ರ ಆ ಒಂದು ಪುಸ್ತಕ ಓದಿದ್ದೀನಿ ಭಾಳ ವರ್ಷ ಮೊದಲು ಕಡೆ ಆಗಿದ್ದಾಗ 50 ವರ್ಷ ಹಿಂದೆ. ಅದು ಮಿಲ್ಟ್ರಿ ಯೋಧ ಲಗ್ನ ಆಗಬೇಕಾಗಿತ್ತು. ಕಳಿಸ್ಕೊಡ್ಲಿಲ್ಲ ಅವ್ರು, ಮಿಲ್ಟ್ರಿ ಅವರು ಅಧಿಕಾರಿಗಳು ಕಳಿಸ್ಕೊಡ್ಲಿಲ್ಲ. ಅವ್ರು ಮೊದಲೇ ಹೇಳಿದರು ಮನೆಯಲ್ಲಿ ಒಂದು ಖಡ್ಗದ, ನಾನು ಒಂದು ವೇಳೆ ಆ ದಿವಸ ಬರಲಿಲ್ಲ, ನನಗೆ ಅನುಕೂಲ ಇರೋದಂದ್ರೆ ವಿಮಾನ ನಡೆಸ್ಕೊಂತವ್ರು ಇದ್ರು ಅವರು. ಮತ್ತು ಏರ್ಪೋರ್ಟ್ಸ್ ಅಂತ ಆ ಖಾತೆಗೆ ಹೋಯ್ದರು. ಇಂಥ ಸಮಯ ನಾನು ಹೊರಡ್ತಾ ಇದ್ದೀನಿ ಬೆಂಗಳೂರಿಗೆ. ಆ ಸಮಯದಲ್ಲಿ ಅವರು ಅದಕ್ಕೆ ಸತ್ತು ಬರ್ತಕ್ಕಂಥ ಊರು ಅವ್ರದ್ದು. ನಾನು ಮೇಲ್ಭಾಗ ಬರೋದು ಒಂದು ವೇಳೆ ಆಗಲಿಲ್ಲ ಅಂದ್ರೆ ಮೇಲ್ಭಾಗದ ಪುಷ್ಪನ ಹಾಕ್ತಾಯಿದ್ದೆ, ಪುಷ್ಪ ಮಾಲೆಯನ್ನು. ಆ ಮಾಲೆ ತೆಗೆದುಕೊಂಡೋಗಿ ಆ ಪತ್ನಿದರ ನಾನೇ ಖಡ್ಗ ತಿಳ್ಕೊಂಡು ಆ ಖಡ್ಗದ ಹತ್ತಿರ ಕೂತ್ಕೊಂಡು ಲಗ್ನವಾಗು ಅಂತ ಹೇಳಿದರು ಅವರು. ಮನೆಯವರೆಲ್ಲ ಒಪ್ಕೊಂಡ್ರು. ಅಲ್ಲಿಂದ ಅವ್ರು ಕಳಿಸೇ ಕೊಡಲಿಲ್ಲ ರೀ. ಇವ್ರು ಮೊದಲು ನಿರ್ದಿಷ್ಟ ಮಾಡಿದ್ದಾರೆ. ಅದೇ ಪ್ರಕಾರ ಬರುವಾಗ ಮಾಲೆ ತೆಗೆದುಕೊಂಡ್ಬಂದರು. ಆಕಾಶದಿಂದ ಮಾಲಿನ ವಿಮಾನದಿಂದ ಹೊರಭಾಗದಲ್ಲಿ ಮಾಲಿನ ಕೆಳಗೆ ಬಿಟ್ರಿ. ಇವ್ರು ನೋಡ್ತಾ ಇಷ್ಟು ಸಮಯ ಅಲ್ಲಿ ವಿಮಾನ ತೆಗೆದು ನೋಡ್ತಾಯಿದ್ರು. ಕೊನೆಗೆ ಆ ಮಾಲಿನ ತೆಗೆದುಕೊಂಡು ಬಂದು ಖಡ್ಗದ ಜೊತೆ ಕೂಡಿಸಿ ಅವರ ಲಗ್ನ ಮಾಡಿಬಿಟ್ರು. ಇದೊಂದು ಬೇರೆ ಕಾರಣಕ್ಕಾಗಿರ್ತಕ್ಕಂಥದ್ದು. ಇದು ವೀರ ಯೋಧರು ವೀರ ಸ್ಥಿತಿ ಇರ್ತಕ್ಕಂಥದ್ದು, ಮತ್ತು ಅಲ್ಲಿ ಬಿಟ್ಟು ಬರದೇ ಇರ್ತಕ್ಕಂಥ ದೇಶ ಒಂದು ಶ್ರೇಷ್ಠ ಇದು ಮಾಡಿರ್ತಕ್ಕಂಥ ಬೇರೆ ಅದು. ಆದರೆ ಈ ಮನೆ ಈ ವಿಮಾನದಾಗ ಲಗ್ನ ಆದ್ರಲ್ಲ, ಇದು ಮಜಾಕಾಗಿ ಆದದ್ದು, ನಿಜವಾಗಿರ್ತಕ್ಕಂಥದ್ದಲ್ಲ ಅದು. ಎರಡು ಪ್ರಕಾರ ಅದರೊಳಗೆ. ಅದರಂತೆ ಆ ವಸ್ತು ಬೇಕು ಈ ವಸ್ತು ಬೇಕು, ವಸ್ತುವಿನ ಜೊತೆಗೆ ಅಂತ ಓದ್ಕೊಂಥದ್ದು ಬೇರೆ. ಯಾವ ವಸ್ತು ಕೂಡ ನನಗೆ ಬೇಡ ಭಗವಂತ, ಸದ್ಗುರುನಾಥ, ಸಿದ್ಧಲಿಂಗೇಶ್ವರರೇ, ಪರಮಾತ್ಮ, ನನಗೆ ಬೇಕಾಗಿರ್ತಕ್ಕಂಥ ಅಂದ್ರೆ ನಿಮ್ಮ ಪಾದಾರವಿಂದಲ್ಲಿ ನನಗೆ ಭಕ್ತಿಯನ್ನು ಕೊಡ್ರಿ. ಏನು ಬೇಕು ನಮಗೆ? ಭಕ್ತಿ ಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಯಾವುದ್ರ ಜೊತೆಗೂ ಕೂಡದಿರ್ತಕ್ಕಂಥ ಭಕ್ತಿಯನ್ನು ನನಗೆ ಅನುಗ್ರಹಿಸಬೇಕು. ಆವ ಪರಿಯೋಳು ತನ್ನ ಮೇಲಿರ್ಪದಂತೆ ಗುರು ದೇವತೆಗಳ ಅನುರಾಗ ವಿಹುದೇ ನಿಜ ಭಕ್ತಿ. 3 ಕಾಲದಲ್ಲಿ 3 ವಸ್ತುಗಳಲ್ಲಿ 3 ದೇಶ ಅಂದರೆ ಯಾವುದೇ ದೇಶಗಳಲ್ಲಿ ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ವಸ್ತು ಇರಲಿ, ಅದರೆಲ್ಲದಕ್ಕಿಂತ ತನ್ನ ಮೇಲೆ ಮನುಷ್ಯ ಹೇಗೆ ಪ್ರೇಮ ಇದ್ದಲ್ಲ, ಅದರಂತೆ ಗುರುಗಳಲ್ಲಿ ತನ್ನ ಪ್ರೇಮ ಇರಬೇಕು, ದೇವರಲ್ಲಿ ತನ್ನ ಪ್ರೇಮ ಇರಬೇಕು. ರಾಗ ಅಂದ್ರೆ ಪ್ರೀತಿ, ರಾಗ ಅಂದ್ರೆ ಅನುರಾಗ ವಿಹುದೇ ಅಂದರೆ ಹೆಚ್ಚಾಗಿರ್ತಕ್ಕಂಥ ಪ್ರೀತಿ ಗುರುಗಳ ಪಾದಾರವಿದ್ದಲ್ಲಿ, ದೇವರ ಪಾದಾರವಿದ್ದಲ್ಲಿದ್ರೆ ಅದಕ್ಕೆ ನಿಜ ಭಕ್ತಿ ಅಂತ ಹೇಳ್ತಾರೆ. ಇಂಥ ಭಕ್ತಿ ಇದ್ರೆ ಆದಿಜಗದ್ಗುರು ಶಂಕರ ಭಗವತ್ಪಾದರಿಗಿಂತ ಮುಂದೆ ಹೇಳ್ತಾರೆ, ಮೋಕ್ಷ ಸಾಧನ ಸಾಮಗ್ರ ಭಕ್ತಿರೇವ ಗರೀಶತ್. ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಭಕ್ತಿ ಇದ್ರೆ ಮೋಕ್ಷ ಪಡ್ಲಿಕ್ಕೆ ಅನುಕೂಲ ಆಗ್ತದೆ. ಭಕ್ತಿನೇ ಇಲ್ಲ ಮೋಕ್ಷ ಪಡೆಯವ, ಮೋಕ್ಷ ಪಡ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ಹೀಗೆ ಅಪ್ಪವ್ರ ವಿಷಯವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಇಂಥ ವಿಷಯವನ್ನು ಶ್ರವಣ ಮಾಡ್ತಾ 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 ಆನಂದವಾಗಿ ಒಬ್ಬ ಭಕ್ತ ಸಂತೋಷ ಪಡ್ತಾಯಿದ್ರು. ಅವ್ರ ಹೆಸರೇನು ರೀ? ಯಾವ ಊರು ರೀ? ಬಡಿಗೆರೆ ಬಸವಂತಪ್ಪ ಅಂತ. ಊರು ಯಾವುದು ರೀ? ಒಂಟಿವಾಡಿ. ಈ ಅಪ್ಪವ್ರ ವಿಷಯನ ಕೇಳ್ತಾ ಸಂತೋಷಪಟ್ಟರು. ಸದ್ಗುರುನಾಥ, ನನಗೂ ಅಂಥ ಭಕ್ತಿಯನ್ನು ಅನುಗ್ರಹಿಸಲು ತಗೊಂಡು ಸಾಷ್ಟಾಂಗ ನಮಸ್ಕಾರ ನಿಜ ವಿಷಯವನ್ನು ಶ್ರವಣ ಮಾಡಿ ಪ್ರಾರ್ಥನೆ ಮಾಡಿದರು. ಗುರು ತಥಾಸ್ತು ಅಂತ ಹೇಳಿದರು. ಗುರು ಶಿಷ್ಯ ಸಂಬಂಧ ವಿಶೇಷ. ಹೀಗೆ ಎಲ್ಲರೂ ಕುಡ್ಕೊಂಡು ಸದ್ಗುರುವರ ಸನ್ನಿಧಿಗೆ ಬರ್ತಾಯಿದ್ರು. ಸದ್ಗುರು ಶ್ರೀಮುಖದ ವಿಷಯಗಳನ್ನು ಶ್ರವಣ ಮಾಡ್ತಕ್ಕಂಥವ್ರು ಆಗ್ತಾಯಿದ್ರು. ಸಂತೋಷ ಇರ್ತದೆ. ಆತ್ಮೇರೆ, ಇದರೊಳಗಿರ್ತಕ್ಕಂಥ ಎಲ್ಲ ವಿಷಯ ನಿಮಗೆ ಹೇಳಲಿಕ್ಕಾಗೋದಿಲ್ಲ. ನಮಗೆ ಈ ಗ್ರಂಥ ಇರ್ತಕ್ಕಂಥ ಎಲ್ಲ ವಿಷಯ ಹೇಳಲಿಕ್ಕಾಗೋದಿಲ್ಲ. ನೀವು ಗ್ರಂಥಗಳನ್ನ ನೋಡಿರಿ, ಗ್ರಂಥಗಳನ್ನ ತೆಗೆದುಕೊಂಡು ನೋಡಿರಿ.
ಏನು ರೀ ಗ್ರಂಥಗಳಿಗೆ ಮತ್ತು ಹಣ ಕೊಡಬೇಕಲ್ಲ ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಣವನ್ನು ಮೊದಲು ಕೊಟ್ಟ ಪ್ರಿಂಟ್ ಮಾಡ್ಕೊಂಡು ಬಂದಿರ್ತದ. ಈ ಕುಲ್ಲ ಬಟ ಬೇರೆ ಇಟ್ಟದು ಬಾದ್ರೂ ಮನೆಗೆ ಬಾಗಿಲತ್ತ ತಿಳಿದು ನಿಮ್ಗೆ ಇಲ್ಲಿ ಇಟ್ಟಿರ್ತಕ್ಕಂಥ ಉದ್ದೇಶ ಏನು ರೀ? ಏನು ಉದ್ದೇಶ ಏನದ ರೀ? ಅದನ್ನ ಇಂತಿಷ್ಟು ಹಣ ಕೊಡ್ಬೇಕಂತೇಳಿ ಇಲ್ಲಿ ಬೋರ್ಡ್ ಅದ ಮುಂದೆ ಇಷ್ಟು ಹಣ ಕೊಟ್ಟು ಗ್ರಂಥ ಒಯ್ಯಬೇಕು, ಇಲ್ಲಿ ಯಾರು ಮುಟ್ಟಬಾರ್ದು ಅಂತೇಳಿ ಇಷ್ಟು ಮೇಜ್ ಹಾಕಿದ್ರ ಮೇಲೆ ಗ್ರಂಥಗಳು ಇಟ್ಟು ಉದ್ದೇಶ ಏನು ಹೇಳ್ರಿ? ಮಠದ ಬಾಗಿಲು ಹಗಲು ರಾತ್ರಿ ಹಿಂಗೆ ಕುಳ್ಳ ಬಿಟ್ಟಿರ್ತಾರೆ. ಬಾಗಿಲು ಕೀಲಿ ಹಾಕ್ತದೆ, ಕೊಂಡೇಶ್ಯಾರ ರೀ ಕೀಲಿ ಹಾಕಿ ನೋಡ್ರಿ ಯಾರು ರೀ ಹೀಗೆ ಇರ್ತದೆ. ಗ್ರಂಥಗಳು ಈಗ ಕುಲ ಇರ್ತಾವೆ ರೀ. ಯಾರು ಇಂತಿಷ್ಟು ಹಣ ಕೊಡ್ಬೇಕು ಯಾರು ಹೇಳ್ತಾರೆ? ಏನು ಹಾಗಿರ್ತಲ್ಲ ರೀ. ಇಷ್ಟು ಕುಲ ಇರ್ತಕ್ಕಂಥ ಗ್ರಂಥಗಳು ತೆಗೆದುಕೊಂಡು ಹೋಗಲಿಲ್ಲ ನಿಮ್ಮ ತಲೆ ಕುಲ ಇಲ್ಲಿ ತಿಳ್ಕೊಳ್ಳೋದು. ಅದ್ರ ಬರೀ ಸಂಸಾರ ತುಂಬಿದಂತ ಆ ಸಂಸಾರ ಸಾಗರ ಒಂದು ಸ್ವಲ್ಪ ಮಗ್ಗಲು ಸರಿಸಿ ಒಂದು ಸ್ವಲ್ಪ ಈಜು ಪಾರಾಗಿ ಉದ್ಧಾರ ಆಗಬೇಕಾದ್ರೆ ಸದ್ರವರ ಚರಿತ್ರೆ ನೋಡೋದು. ಭಾಳಷ್ಟು ವಿಷಯ ಬರ್ತದೆ ಅವ್ರು, ಭಾಳಷ್ಟು ವಿಷಯ ಬರ್ತದೆ. ಅನುಕೂಲ ಆಗಲಿ, ಒಳ್ಳೆಯದಾಗಲಿ. ಆದ್ಮೇಲೆ ಮನುಷ್ಯನಿಗೆ ಉತ್ತಮ ಸಂಸ್ಕಾರ ಅಂತಕ್ಕಂಥದ್ದು ಅವಶ್ಯ ಬೇಕು. ಅಂದರೆ ಒಳ್ಳೆಯ ಗುಣಗಳು ಬರ್ತಾವೆ, ಎಲ್ಲ ಚೆನ್ನಾಗಿರ್ತದೆ. ಇಲ್ಲಂದ್ರೆ ಯಾವ್ಯಾವುದೋ ಗುಣ ಬರ್ತದೆ. ಒಳ್ಳೆಯವ್ರಿದ್ರಂದ್ರೆ ರೀ ಇಲ್ಲಿ ಬರ್ತದೆ, ದೈವಿಲ್ಲದ ಧರ್ಮವಾದ ಯಾವುದಯ್ಯ, ದೈವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದೈವೇ ಧರ್ಮದ ಮೂಲವಯ್ಯ. ದೈವಿಲ್ಲದವ್ರ ನೊಲ್ಲ ನಮ್ಮ ಕೂಡಲು ಸಂಗಮ ದೇವ. ದೈವ ಇಲ್ಲದವ್ರನ್ನ ಒಲ್ಲ ನಮ್ಮ ಕೂಡಲು ಸಂಗಮ ದೇವ. ಅವ್ರಂಥವ್ರನ್ನ ಬೇಡ ಅಂತಾರೆ. ಭಗವಂತ ಹೇಳ್ತಾರೆ ಅಂಥವ್ರನ್ನ ಬೇಡ, ಒಲ್ಲಿ ನಮ್ಮ ಸಮೀಪ ಬರಬಾರ್ದು ಅವ್ರು ಅಂತ ಹೇಳ್ತಾರೆ. ಅದರಿಂದ ಗೋಮಾತೆಯ ಒಕ್ಕಲ್ತನವಾಗ ಗೋವುಗಳು ಬರ್ತಾವೆ ರೀ, ಒಕ್ಕಲ್ತನವಾಗ ಹೋರಿಗಳು ಬರ್ತಾವೆ, ಒಕ್ಕಲ್ತನವಾಗ ಎತ್ತುಗಳು ಬರ್ತಾವೆ, ಒಕ್ಕಲ್ತನದಾಗ ಎಮ್ಮೆ ಬರ್ತಾವೆ, ಒಕ್ಕಲ್ತನ ಅಂದ್ರೆ ಕೋಣೆಗಳು ಬರ್ತಾವೆ, ಎಲ್ಲ ಬರ್ತಾವೆ ರೀ, ಎಲ್ಲ ಬರ್ತಾವೆ. ಮತ್ತು ಹಾಗೆ ಕುರಿಗಳು ಬರ್ತಾವೆ, ಆಡುಗಳು ಬರ್ತಾವೆ, ಎಲ್ಲ ಸಾಕಿರ್ತಾರೆ. ಎಲ್ಲ ಹಾಲಿಗೋಸ್ಕರ ಸಾಕಿರ್ತಾರೆ, ಅವಾಗ ಗೊಬ್ಬರದಿಂದ ಹೊಲ ಬೆಳೆಸಲಿಕ್ಕೆ ಸಾಕಿರ್ತಾರೆ. ಅನೇಕ ಕಾರಣ ಇರ್ತಾವೆ. ಅದರೊಳಗೆ ಈಗ ಆ ಗೋವುಗಳನ್ನು ಸಾಕಿ, ಪ್ರಾಣಿಗಳನ್ನು ಸಾಕಿ ಅವುಗಳ ಹಾಲನ್ನು ಸ್ವೀಕಾರ ಮಾಡಿಕೊಂಡು ಹಾಲಿನಿಂದ ಮೊಸರು ತಯಾರು ಮಾಡಿ, ಮೊಸರಿಂದ ಮಜ್ಜಿಗೆ ತಯಾರು ಮಾಡಿಕೊಂಡು, ಮಜ್ಜಿಗೆ ತಯಾರಾಗುವಾಗ ಈ ಕಡೆ ಏನಾಗಿರ್ತದೆ ರೀ, ಬೆಣ್ಣೆ ತಯಾರಾಗ್ತದೆ. ಬೆಣ್ಣೆಯಿಂದ ಮತ್ತೇನಾಗ್ತದೆ ರೀ, ತುಪ್ಪ ಆಗ್ತದೆ. ಅದು ಹಾಲಿಂದ ಒಂದೊಂದು ಕಡೆ ಖವ ಆಗ್ತದೆ, ಪೇಡೆ ಆಗ್ತದೆ. ಅದು ಮತ್ತು ಶ್ರೀಖಂಡ ತಿಳಿ ಮೊಸರಲ್ಲಿ ಶ್ರೀಖಂಡ ತಿಳಿ ತಯಾರು ಮಾಡ್ತಾರೆ. ಅನೇಕ ವಸ್ತುಗಳು ಮಾಡ್ತಾರೆ, ತುಪ್ಪ ಹಾಕಿ ಉಂಡಿಗಳು ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ. ಇಷ್ಟೆಲ್ಲ ಮಾಡಿ ಅದರ ಗೋಮಾತೆ ಎಲ್ಲ ವಸ್ತುಗಳು ಸ್ವೀಕಾರ, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಎಲ್ಲ ಸ್ವೀಕಾರ ಮಾಡ್ತಕ್ಕಂಥ ಮನುಷ್ಯ ಒಂದು ದಿವಸ ಇದನ್ನೆಲ್ಲ ಮಾಡಿ ಕೊನೆ ಒಂದು ದಿವಸ ಆ ಗೋವನ್ನು ಕೊಂದು ಅದರ ಮಾಂಸ ಅಂತ ಇದ್ದಲ್ಲ. ಎಂಥ ದುಸ್ಥಿತಿ ಇದೆ, ಎಂಥದ್ರದ್ದು. ಇಂಥದ್ದಿದ್ರೆ ಪರಮಾತ್ಮ ಒಲಿಮೆ ಆಗ್ತದೆ ಅಂತೇಳಿ ಜಗಜ್ಯೋತಿ ಬಸವೇಶ್ವರರು ಇಲ್ಲಿ ದಯವಿಲ್ಲದ ಧರ್ಮದ ಯಾವುದಯ, ದಯಾಗುಣ ಅಂತಕ್ಕಂಥ ಅವಶ್ಯ ಬೇಕು. ದಯ ಇದ್ರೆ ಧರ್ಮ ಅಂತಕ್ಕಂಥ ಇರುತ್ತಪ್ಪ, ದಯನೇ ಇರಲಿಲ್ಲ ಧರ್ಮ ಇಲ್ಲಿರ್ತದೆ. ದಯವಿಲ್ಲದ ಧರ್ಮ ಯಾವುದಯ, ದಯವೇ ಧರ್ಮದ ಮೂಲವಯ. ದಯ ಅಂತಕ್ಕಂಥ ಧರ್ಮದ ಮೂಲ, ದಯ ಅಂತಕ್ಕಂಥ ಇರಬೇಕು. ಎಲ್ಲ ಪ್ರಾಣಿಗಳಲ್ಲಿ ದಯ ಅಂತಕ್ಕಂಥ ಇರಬೇಕು. ಯಾವ ಪ್ರಾಣಿಗೂ ತನ್ನಿಂದ ತೊಂದರೆ ಆಗಬಾರ್ದು, ಎಲ್ಲರೂ ಸಂತೋಷವಾಗಿರಬೇಕು. ದಯವೇ ಧರ್ಮದ ಮೂಲವಯ್ಯ. ದಯವಿಲ್ಲದವರನ್ನ, ದಯ ಅಂತಕ್ಕಂಥ ಒಂದು ವೇಳೆ ನನ್ನಲ್ಲಿ ಇಲ್ಲಂದ್ರೆ ದಯವಿಲ್ಲದವರನ್ನೆಲ್ಲ ನಮ್ಮ ಕೂಡಲು ಸಂಗಮ. ದಯ ಇಲ್ಲವ್ರನ್ನ ಪರಮಾತ್ಮನ ಹತ್ರ ನಾವಾಗಿ ಬರ್ತೀವಿ ಅಂದ್ರೆ ಪರಮಾತ್ಮನ ಬೇಡ ಯಾರು. ಒಬ್ಬ ಹೆಣ್ಮಗಳು ಪತಿ ಮನೆಯೊಳಗಿದ್ದಾಳೆ, ಲಗ್ನ ಆಗಿದೆ, ಪತಿ ಮನೆಯೊಳಗಿದ್ದಾಳೆ. ಪತಿ ಮನೆಯೊಳಗೆ ಎಲ್ಲರ ಜೊತೆಗೆ ಹಾಗೆ ಕಲಹ ಆಗ್ತಾ ಬಂತ, ಜಗಳ ಮಾಡ್ಕೋತ ಬಂದನಪ್ಪ. ಒಬ್ಬ ಹೆಣ್ಮಗಳ ಹೆಸರು ಶಾಂತಕ್ಕ. ಏನು ರೀ, ಶಾಂತಕ್ಕ. ಯಾರು ಕೇಳ್ತಂಗೆ ನೀನು ಹೆಸರು ಇಟ್ಟು ಚಲೋತೀವ, ಶಾಂತಕ್ಕದ ಹೆಸರು ಇಟ್ಟವ್ರು ಭಾಳ ಚಲೋತೀವಿ. ಸಂತೋಷ, ಇನ್ನು ನೋಡಿ ಸಂತೋಷವಾಗಿ ದಿವಸ ದಿನಾಲು ಕೇಳ್ತ್ರಿ ಶಾಂತಕ್ಕ, ದಿನಾಲು ಏನು ಮಾಡ್ತೀವ ಮನೆಯೊಳಗೆ ಕೆಲಸ, ಮನ್ಯಾಗ ಇರೋದಿಲ್ಲ ರೀ ಅಂತ. ಮನ್ಯಾಗ ಇರೋಲ್ಲ, ಏನಾರೇ ಮಾಡ್ತೀವಿ ಅದು ಕೇಳ್ತೀರಿ. ಮಧ್ಯಾಹ್ನ ತನಕ ರೀ ತಿರುಗಾಡಿ ಜಗಳ ತಗೊಂಡು ಬರ್ತಾನೆ ರೀ. ಏನು ಮಾಡ್ತಾರೆ, ತಿರುಗಾಡಿ ಜಗಳ ತಗೊಂಡು ಬರ್ತಾನಂತ. ಅವ್ರು ಕೇಳ್ತ್ರಿ, ಶಾಂತಕ್ಕ ಏನೋ ತಿರುಗಾಡಿ ಜಗಳ ತಗೊಂಡು ಬರ್ತೀವಿ, ಹೆಸರು ಶಾಂತಕತ್ತಿ, ಸುಮ್ಮನೆ ಯಾಕೆ ಶೀಟಾಗಿ ಜಗಳ ತೈತಿ ಮಂದಿ ಜೋಡಿ ಅಂತಾರೆ.
ನನಗೊಂದು ರೋಗ ಆತರಿ, ಏನು ಮಾಡಲ್ರಿ, ಮಂದಿ ಜೋಡಿ ಜಗಳ ತೆಗೆದಾಗ ಒಂದು ತುತ್ತು ಊಟ ಹೋಗತಿ, ಎಲ್ಲಿಗಂದ್ರೆ ಹೋಗೋದೇ ಇಲ್ರಿ. ಊಟ ಹೋಗೋ ಸಲುವಾಗಿ ಮಾಡ್ತಾರೆ, ನಂಗೆ ಮುದ್ದೆ ಮಾಡೋದಿಲ್ಲ ರೀ, ಊಟ ಹೋಗೋ ಸಲುವಾಗಿ. ಜಗಳ ತೆಗೆದ ಅವ್ರ ಜೋಡಿ ಸೇರ್ಯಾಡ್ರಿ ಅಂದ್ರೆ ರೀ ಸ್ವಲ್ಪ ಹಸಿವು ಆಗತ್ತೈತೆ ರೀ, ಉಣ್ಣು ಸಲುವಾಗಿ ಮಾಡ್ತಾರೆ. ಅದು ಒಳ್ಳೇದು ಹೌದಲ್ಲಮ್ಮ. ಯಾರು ತೊಂದರೆ ಇದ್ರೆ ಮಾಡಿರಿ, ಯಾರು ಮಾಡ್ತಾರೆ ಮಾಡಿರಿ, ನೀವು ಯಾರು ಮಾಡೋದಿಲ್ಲ ರೀ, ಬೇಡ ಬಿಡ್ರಿ. ಆ ಶಾಂತಕ್ಕೆ ಅಷ್ಟೇ ಇರಲಿ, ಅದು ಹೆಸರು ಶಾಂತಕ್ಕ, ಮಾಡೋದು ಶಾಂತಕ್ಕ ಏನು ರೀ, ಜಗಳ ಬಿಡೋದು. ಅದಕ್ಕೆ ಅದು ಹೊಂದಾಣಿಕೆ ಐತಿ ಸ್ವಲ್ಪ ರೀ, ಏನು ಹೊಂದಾಣಿಕಿಲ್ಲ. ಅದಕ್ಕೆ ಶಾಂತ ಇರಬೇಕು. ದೇವರಂತಾರೆ ನಿಮ್ಮಲ್ಲಿ ಧರ್ಮ ಇರಲಿಲ್ಲ ಅಂದ್ರೆ ನಿಮ್ಮ ಸಂಘ ನನಗೆ ಬೇಡ, ಶಾಂತಕ್ಕನ ಕರ್ಕೊಂಡಾಗತ್ತೆ ಮನೆಗೆ ಬಾ ತಂಗಿ ಅಂತಂದ ಬಂದ್ಕೊಳ್ಳಿ. ಜಗಳ ತೆಗೆದ್ರೆ ಏನು ಮಾಡೋದು, ನಿಮ್ಮ ದಯಾಗುಣ ಇಲ್ಲಂದ್ರೆ ನಿಮ್ಮ ಸಂಘ ನನಗೆ ಬೇಡ. ದಯ ಅಂತಕ್ಕಂಥ ದಯವಿಲ್ಲದವ್ರನ್ನ ಅಲ್ಲ ನಮ್ಮ ಕೂಡಲ ಸಂಗಮ ದೇವ, ದಯಲ್ಲದವ್ರನ್ನ ಬೇಡ ಅಂತ ಹೇಳ್ತಾರೆ ಭಗವಂತ. ಭಗವಂತಿಗೆ ಬೇಡಂದ್ರೆ ಇದೇ ಹೇಳ್ತಾ ಬಂದೀವಿ ನೋಡ್ರಿ. ಒಂದು ಮನೆ ಒಳಗೆ ಒಬ್ಬ ಹೆಣ್ಣುಮಗಳು ಅತ್ತೆಗೆ ಬೇಡ ಇದ್ದಾಳೆ, ಜಗಳ ತೆಗೆದಳ್ರಿ. ಮಾವಿಗೂ ಬೇಡದಳ್ರಿ, ಮೈದನಿಗೆ ಬೇಡದಳು, ಭಾವಗೂ ಬೇಡದಳು, ಭಾವನ ಮಕ್ಕಳಿಗೆ ಬೇಡದಳು, ಮೈದನ ಮಕ್ಕಳಿಗೆ ಬೇಡದಳು, ಮೈದನ ಪತ್ನಿಗೆ ಬೇಡದಳು, ಭಾವನ ಪತ್ನಿಗೆ ಬೇಡದಳು. ಮನೆಯೊಳಗೆ 10-20 ಮಂದಿ ಅವ್ರೆಲ್ಲರಿಗೂ ಬೇಡ, ಎಲ್ಲರಿಗೂ ಬೇಡ ಬೇಡ, ಅಲ್ಲಿ ಬೇಡ ಇಲ್ಲಿ ಬೇಡ, ಎಲ್ಲರಿಗೂ ಬೇಡ 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 ಬೇಡ, ಎಲ್ಲರಿಗೂ ಬೇಡ ತಂದ್ರಿ. ಕೊನೆಗೆ ಒಂದು ದಿವಸ ಪತಿಗೂ ಬೇಡದಳ್ರಿ, ಗಂಡಿಗೂ ಬೇಡದಳು. ಮುಂದೆ ನೀವು ಹೇಳ್ರಿ, ಅದು ಏನಾಗ್ಬೋದು ರೀ? ಪತಿಗೆ ಬೇಡ ಆದ ನಂತರ ಆ ಮನೆಗೆ ಇರ್ಲಿಕ್ಕೆ ಬರ್ತಾನೆ ಹೇಳ್ರಿ. ಎಲ್ಲರಿಗೂ ಬೇಡ ಆಗಿದ್ರು ಕೂಡ ಪತಿಗೆ ಬೇಕಾಗಿದ್ರೆ ಅಲ್ಲಿ ಇರ್ಬೋದಲ್ರಿ. ಕೊನೆಗೆ ಪತಿ ಏನು ಮಾಡ್ಬೋದು, ಹೋಲ್ ನೀನು ಚಲೋ ಇಲ್ಲ, ನಿನ್ನ ದೈವ ಸರಿ ಇಲ್ಲ, ಎಲ್ಲರ ಜೊತೆ ಜಗಳ ತಗೊಂಡು ನಾ ಲಗ್ನ ಆಗಿನ ಮತ್ತು ನಾನು ಅನಿವಾರ್ಯ ಬಾ ಮನೆ ಬೇರೆ ಮಾಡ್ತಾವ, ಮನೆ ಬೇರೆ ಮಾಡ್ಕೊಂಡು ಅಲ್ಲೇ ಇರ್ಬೋದಾಗಿತ್ತು ರೀ. ಮತ್ತು ಈ ಪತಿ ಜೋಡಿನ ಮೇಳಿಲ್ಲ ಅಂದ್ರೆ ಇನ್ನೇನು ಮಾಡೋದು ಹೇಳ್ರಿ? ಮಧ್ಯಾಹ್ನ 12 ಗಂಟೆಗೆ ಗಳೆ ಕೊಡು ಹೋಗಿಬಿಡೋದು, ಮನೆ ಕಡೆ ಮುಖ ಮಾಡ್ಕೊಂಡೆ. ಅವ್ರು ಹೋದ ನಂತರ ಅಲ್ಲಿರ್ತಾರೆ ಮನ್ಯಾಗ. ಆ ಮನ್ಯಾಗ ತಾಯಿ ತಂದೆ ಇರ್ತಾರೆ, ಆ ಮನ್ಯಾಗ ಒಂದು 8 ಮಂದಿ ವೈನಿಗಳು ಇರ್ತಾರೆ ರೀ. ತವ್ರ ಮನ್ಯಾಗ 8 ಮಂದಿ ವೈನಿಗಳು ರೀ, ಆರಾಮಿರ್ಬೋದಲ್ಲ ರೀ? 8 ಮಂದಿ ವೈನಿಗಳಿದ್ರೆ ಎಷ್ಟು ಆರಾಮಿರ್ತೈತೆ ಹೇಳ್ರಿ ನಾನು. ಅದಕ್ಕೆ ಬಾಯಿ ಒಳಗೆ ಇರ್ತಕ್ಕಂಥ ಹಲ್ಲು, ತಲೆ ಒಳಗೆ ಇರ್ತಕ್ಕಂಥ ಜಡಿ ಇರ್ತಾವೆ ಕೂದಲು, ಕೇಶ್ ಅಂತಾರೆ ಇವು, ತಲೆ ಒಳಗೆ ಇದ್ದಾಗ ಅದಕ್ಕೊಂದು ಬೆಲೆ ಇರ್ತದೆ. ಅದಕ್ಕೆ ನೀವೆಲ್ಲ ಸೋಪ್ ಹಚ್ಚಿ ಹಾಗೆ ಮಾಡಿ ಶಾಂಪು ಹಚ್ಕೊಂಡು ಸ್ನಾನ ಮಾಡಿ ಎಣ್ಣೆ ಹಚ್ಕೊಂಡು ಎಲ್ಲ ಚಲೋ ಮಾಡ್ತಾರಲ್ಲ, ಮಾಡ್ತಾರಲ್ಲ. ಅಕಸ್ಮಾತ್ ಹಣಿಗೆ ಒಳಗೆ ಸಿಕ್ಕೊಂಡು ಕೆತ್ಕೊಂಡು ಹೋತಂದ್ರೆ ಮತ್ತು ಸೂಜಿಲೆ ತೂತಂದು ನೋಡಿ ಚುಚ್ಕೋತಿರಲ್ಲ, ಅಲ್ಲಿ ಸೂಜಿಲೆ ಚುಚ್ಚಿ ತೋತ ಏನು ಮಾಡ್ತಾರೆ ಹೇಳ್ರಿ ನೋಡು. ಎಲ್ಲಿ ಹೋಗ್ತೀರಿ ನಾವು ಕೆಲಸ ಹೇಳ್ರಿ, ಎಲ್ಲಿ ಹೋಗ್ತಾರೆ ರೀ? ಅವ್ರು ಹೇಳಿಲ್ಲ, ನೀವು ಹೇಳ್ತಾವ, ನೀ ಹೇಳ ಅವ್ರ ಪರವಾಗಿ. ಕಸದ ಬುಟ್ಟ್ಯಾಗ ಅದಕ್ಕೆ ತಲೆ ಒಳಗೆ ಇದಕ್ಕೆ ಎತ್ಕೊಂಡು ಹೋತಂದ್ರೆ ಹಣಿ ಒಳಗೆ ಸಿಕ್ಕು ಎಲ್ಲಿ ಹೋಗ್ತದೆ ರೀ? ಕಸದ ಬುಟ್ಟಿ ಹೋಗ್ತದೆ. ಇವ್ರ ತನಕ ಅದಕ್ಕೆ ಬಿಸಿ ನೀರ ತಣ್ಣೀರ ಕೂಡಿಸಿ ಬೆರಕಿ ಮಾಡಿ ನೀರು ಜಿಗಿದಾಡಂಗೆ ಮಾಡಿದ್ರು ಕೂಡ ತಣ್ಣೀರು ಕೂಡಿಸಿ ಚಲೋ ಮಾಡಿ ಬೇಕಾದಂಗೆ ಮಾಡ್ಕೊಂಡು ಸ್ನಾನ ಮಾಡೋದು, ಎಣ್ಣೆ ಹಚ್ಚೋದು ಎಲ್ಲ ಮಾಡ್ತಾರೆ ರೀ, ಎಲ್ಲ ಮಾಡ್ತಾರೆ. ಆದ್ರೆ ಕಿತ್ಕೊಂಡು ಹೋತಂದ್ರೆ ಕಸದ ಬುಟ್ಟಿ ಹೋಗ್ತದೆ. ನಮ್ಮ ತಮ್ಮ ಹೇಳ್ಯಾರ, ಭವನ ಹೇಳ್ಯಾರ. ಇನ್ನು ಬಾಯಿಯೊಳಗೆ ಹಲ್ಲು ಇರ್ತಾವಲ್ಲ, ಆ ಬಾಯಿಯೊಳಗೆ ಇರ್ತಕ್ಕಂಥ ಹಲ್ಲು ಅಕಸ್ಮಾತ್ ಹಲ್ಲಿಗೆ ಮತ್ತು ನಾಲಿಗೆ ಜಗಳ ಬಂತದ್ರಿ. ಹಲ್ಲಿಗೆ ಮತ್ತು ನಾಲಿಗೆ ಜಗಳ ಬಂದಾಗ ಹೇಳ್ತು, ನಿನ್ನ ನಮ್ಮ ಒಳಗೆ ನನ್ನ ಕೈ ಒಳಗೆ ಸಿಕ್ಕರೆ ಕತ್ತರಿಸಿ ಹೋಗ್ತೀನಿ ಅಂತ ಹೇಳ್ತತ್ರಿ. ಹಲ್ಲಿಗೆ ನಾಲಿಗೆ ಹಲ್ಲು ಹೇಳ್ತತ್ರಿ, ಕತ್ತರಿಸಿ ಹೋಗ್ತಾ ಇದ್ದೀವಿ ನಾವು 32 ಮಂದಿ ಇದೀವಿ, ಏನು ತಿಳ್ಕೊಂಡು ಅಂತ ಹೇಳ್ತತ್ರಿ. ನಾಲಿಗೆ ಹೇಳ್ತತ ನೋಡು, ಕೌರವರು 101 ಮಂದಿ, ಪಾಂಡವರು 5 ಮಂದಿ, ಏನು ತಿಳ್ಕೊಂಡು? ಅಲ್ಲಿ ಅವರು 5 ಮಂದಿ ಇದ್ರೆ ನಾವು ಒಬ್ಬನದಾನೆ, ನಾವೊಬ್ಬ ನೋಡು. ನಿಮ್ಗೆ ಒಂದಕ್ಕೆ ಸರ್ತಿಗೆ ಬಾಯಿ ಒಳಗೆ ಹೊರಗೆ ಕಳಿಸ್ಬಿಡ್ತೀನಿ, ಅಷ್ಟು ಶಕ್ತಿ ಐತೆ ನಾನು, ಏನು ತಿಳ್ಕೊಂಡ್ರಿ?
ಏನು ಮಾಡ್ತೀವಿ ಕೇಳಿದ್ರಿ, ಒಬ್ಬರಿಗೆ ಒಂದು ಬಿರುಸು ಮಾತಾಡಿ ಅಂದ್ರೆ 32 ಮಂದಿ ಒಮ್ಮೆ ಹೊರಗೆ ಹೋದಿರಿ ಅಂತ ಹೇಳ್ತಾರೆ. 32 ಮಂದಿ. ಅದಕ್ಕೆ ಮಾತನಾಡುವಾಗ ಎಷ್ಟು ಮಾತನಾಡಬೇಕು, ಯಾವ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಯಾರೊಡನೆ ಮಾತಾಡಬೇಕು, ಯಾರೊಡನೆ ಮಾತಾಡೋ ಎಂಥ ಮಾತಾಡಿರಬೇಕು, ಎಷ್ಟು ಸಾಮರ್ಥ್ಯದಿಂದ ಕೂಡಿದ ಮಾತಾಡಬೇಕು, ಎಷ್ಟು ಮೆತ್ತಗಿರಬೇಕು, ಎಷ್ಟು ಬಿರುಸಿರಬೇಕು, ಯಾರ ಜೊತೆಗೆ ಮಾತಾಡಿದವಾಗ ಹೇಗೆ ಇರಬೇಕು ಅನ್ನೋ ತಿಳಿದು ಮಾತನಾಡಿದ್ದು ಚೆನ್ನಾಗಿರ್ತದೆ. ಇರಲಿಲ್ಲಂದ್ರೆ ಒಂದು ನಾಲಿಗೆ ಏನು ಮಾಡ್ಬೋದು, 32 ಮಂದಿನ ಕಳಿಸಿ ಒಂದು ಆರಾಮತ್ ನೋಡ್ರಿ. ಇಲ್ಲೆಲ್ಲ ಮತ್ತು ಇಸುಗು ದಾಂಡಿಯಲ್ಲಿ ಎಲ್ಲಿ ಹತ್ತಂಗಿಲ್ಲ, ಕುಲ್ಲ ಆರಾಮ ಅಡ್ಡಾಡ್ಬೋದು ಕೂರ್ಬೋದು. ಅದಕ್ಕೆ ಹಲ್ಲುಗಳಿರ್ತಾವಲ್ಲ, ಬಾಯಿಯೊಳಗೆ ಎಲ್ಲಿ ತನಕ ಇರ್ತಾವೆ ನೋಡ್ರಿ, ಅಲ್ಲಿ ಪರ್ಯಂತರವಾಗಿ ಹಲ್ಲುಗಳಿಗೆ ಮುಂಜಾನೆ ಎದ್ದು ಕೂಡಲೇ ಹಲ್ಲಿಗೆ ಪೆಟ್ಟಾಗಿ ಬರೋದು ಸಲುವಾಗಿ ದೊಡ್ಡ ಟೀ ಅಂತ ಕುಡಿತಾ ಇರ್ತದೆ. ದೊಡ್ಡ ಟೀ ಅಂತೇಳಿ ಯಾವುದು, ದೊಡ್ಡ ಟೀ. ಈಗ ಬಾರೆ ನಮ್ಮ ಗುರುತರು ಸ್ವಲ್ಪ ಹೇಳ್ತವ. ಮುಂಜಾನೆ ಎದ್ದು ಹಾಸಿಗೆ ಕೂತ್ಕೊಂಡು ಮುಖ ತೊಳ್ಕೊಳ್ಳಲ್ಲ, ಒಳಗಿಂದ ಏನಾರು ಹೊಲಸು ಹೊರಗೆ ಬಂತಂದ್ರೆ ಅದು ಅಲ್ಲೇ ಕಳಿಸಿ ಹತ್ತ ಹೋಗ್ಬಿಡೋದು. ಅದಕ್ಕೆ ಹಾಗೆ ಮಾಡೋದ್ರಿಂದ ಅದಕ್ಕೆ ದೊಡ್ಡ ಟೀ ಅಂತ ನಾವು ಹೆಸರಿಟ್ಟಿವಿ. ಅದಕ್ಕೆ ಬೆಡ್ ಟೀ ಅಂತ ಇರ್ತದೆ. ಬೆಡ್ ಅಂದ್ರೆ ಗಾದಿ ಅಂದ್ರೆ ಹಾಸಿಗೆ ಅದನ್ನ ಕೂತ್ಕೊಂಡು ಚಾ ಕುಡಿ, ಎದ್ದು ಕೂಡಲೇ ಮುಖ ತೊಳ್ಕೊಳ್ಳಲ್ಲ, ಬೆಕ್ಕಿನಕ್ಕಿಂತ ಕಡೆಯಾಗಿ, ನಾಯಿಗಿಂತ ಕಡೆಯಾಗಿ. ಯಾಕೆ ಹೇಳ್ರಿ, ಬೆಕ್ಕ ಮುಂಜಾನೆ ಮುಖ ತೊಗೊಳೋದಿಲ್ಲ ರೀ, ಇಲಿ ತಿಂದು ಬಂದ ಸಹಿತ ಗುರ್ತಾಗಲ್ಲ, ಮುಖ ತೊಳ್ಕೊಂಡು ತಾನು ನೀರು ತೊಳಗಿನ ಬಿಡಂಗಿಲ್ಲ, ಇದೇ ಮಾಡ್ಕೊಂಡು ನೀವು ಮಾಡ್ಕೊಂಡು ಮತ್ತೆ ತೊಳ್ಕೊತಿಲ್ಲ ರೀ. ಬೆಕ್ಕ ಸಹಿತ ಮುಖ ತೊಳ್ಕೊತೈತಿ. ಮುಖ ತೊಳ್ಕೊಳ್ಳೋದು ಚಾ ಕುಡಿದು ಚಾ ಒಳಗೆ ಅಲ್ಲಿದ್ದು ಮತ್ತೆ ಹೊರಗೆ ಬರ್ತೀವಿ, ಒಳಗೆ ಹೋಗು ಅಂತ ನಾನೆಲ್ಲ ಒಳಗೆ ಸುಮಾರೆಲ್ಲ ಒಳಗೆ ಕಳಿಸಿ ಚಾ ಚೋಲಾಗಿಲ್ಲ ಅಂತೇಳಿ ಮತ್ತು ಬೈದ ಆನಂತರ ಎದ್ದು ಹೊರಗೆ ಹೋಗ್ತಾರಲ್ಲ. ಇದು ಯಾವ ಪದ್ಧತಿ ಇದು? ನಮ್ಮ ಭಾರತ ದೇಶದ ಪದ್ಧತಿ ಅಲ್ಲ ಇದು. ಭಾರತ ದೇಶದ ಪದ್ಧತಿ ಪಾಲಿಸಲಿ. ಎದ್ದು ಕೂಡಲೇ ದೇವ್ರ ಸ್ಮರಣೆ ಮಾಡಬೇಕು, ಭಕ್ತಿ ಸ್ನಾನ ಪೂಜೆ ಆಗಬೇಕು, ದೇವ್ರ ನೈವೇದ್ಯ ಮಾಡಿ ತಂದಿರ್ತಕ್ಕಂಥ ವಸ್ತು ದೇವ್ರ ನೈವೇದ್ಯ ಮಾಡಿ ಆನಂತರ ಸ್ವೀಕಾರ ಮಾಡಿದ್ರೆ ಪ್ರಸಾದೇ ಸರ್ವ ದುಃಖಾನ ಮಹಾನಿರಶೋಪಜಯತಿ. ಪ್ರಸಾದ ಪ್ರಸನ್ನತೆ ನೀಡ್ತದೆ, ದುಃಖವನ್ನು ಕಳೀಲಿಕ್ಕೆ ಕಾರಣ ಆಗ್ತದೆ, ಸುಖಕ್ಕೆ ಅನುಕೂಲ ಆಗ್ತದೆ. ಹಾಗೆ ಮಾಡಬೇಕು. ಇಲ್ಲಿ ಹಲ್ಲು ಇರ್ತಾವಲ್ಲ, ಹಲ್ಲುಗಳ ಒಂದು ವೇಳೆ ಸುಮ್ಮನೆ ಸಹಜ ಬಿದ್ದು ತಿಳ್ಕೊರಿ. ಜಗಳ ಮಾಡಿ ಮೂವತ್ತೆರಡು ಒಮ್ಮೆ ಹೋಗಲಿಲ್ಲ, ಅಂಜಾಕೋಬೇಡರು. ಜಗಳ ಮಾಡಲ್ದ ಅಕಸ್ಮಾತ್ ಒಂದು ಹಲ್ಲು ಕೆಳಗೆ ಹುಚ್ಚಿ ಬಿತ್ತಂದ್ರೆ ಆ ಹಲ್ಲನ್ನು ತೆಗೆದುಕೊಂಡು ಎಲ್ಲಿ ಹೋಯ್ತಾರೆ ಹೇಳ್ರಿ, ಎಲ್ಲಿ ಹೋಯ್ತಾರಮ್ಮ? ಎದ್ರೊಳಗೆ ಹಿಡ್ಕೊಂಡು ಹೋಗ್ತಾರೆ. ಇಕ್ಕಳಿಗೆ ಹೋಯ್ತಲ್ಲ ರೀ, ಇಕ್ಕಳಿಗೆ ಹಳಿ ಮಂದಿ ಹಿಡಿದು ಗೊತ್ತಾಗತ್ತೆ. ಯಾರು ಹಿಡ್ಕೊಂಡು ಹೋಗ್ತಾರಮ್ಮ ಬಿಡ್ರಿ, ಯಾರು ಹೋಯ್ತಾರೆ ನೀವು ಯಾರು ಹೇಳ್ರಿ? ಎದ್ರೊಳಗೆ ಹೋಯ್ತಾರ ಹಿಡ್ಕೊಂಡ ನಿಮ್ಮ ಗುರ್ತತಿಗಾರ ನಗಲಾಕತ್ತೀರಿ ಹೇಳುವಾರ ನಮ್ಮ. ಏಯ್ ಬೋನೆ, ನೀ ಈಚೆಗಡೆ ಪರವಾಗಿ ನೀ ಹೇಳು ಹೇಳ್ರಿ. ಕಾಗದಲ್ಲಿ ಹಳಿ ಕಾಲ ಪೋತಲ್ಲಿ ಹೇಳ್ರಿ. ಕಾಗದಿಲ್ದಾಗ ಎದುರು ಹೋಯ್ತಿದ್ರು ಮೊದಲು. ಮೊದಲು ಎದುರು ಹೋಯ್ತಿದ್ರಿ, ಗುರ್ತದ್ರ ಹೇಳ್ರಿ. ಎದ್ರೊಳಗೆ ಪ್ರಭು ಏನು ಹೇಳಿಬಿಡು. ಎದ್ರೊಳಗೆ ರೀ ಎಮ್ಮೆಯ ಅಯ್ಯ ಅಂದ್ರೆ ಹೆಣ್ಮಕ್ಳು ಅವ್ರ ಗುರುತಲ್ಲಿ ಕಾಣ್ತೈತೆ, ಅದು ಹೊಸ್ದಾಗಿ ಗುರ್ತೈತೆ ಹೇಳ್ರಿ. ಈಗ ತವ್ರ ಮನೆಗೆ ಹಬ್ಬಕ್ಕೆ ಹೋದಾಗ, ಪಂಚಮಿಗೆ ಹೋದಾಗ ಚಕ್ಕುಲಿ ಉಂಡಿ, ಅದು ತಂಬಿಟ್ಟು, ಅರಳಿಟ್ಟು ಎಲ್ಲ ಸ್ವೀಕಾರ ಮಾಡಿಕೊಂಡು ಜಿಲೇಬಿ, ಬುಂದೆ, ಪೇಡೆ, ಹೋಳಿಗೆ, ಪಾಯಸ, ಅನ್ನ, ಸಾರು ಎಲ್ಲ ಸ್ವೀಕಾರ ಮಾಡಿರ್ತಕ್ಕಂಥ ಹಲ್ಲು, ಬಾಯಿಯೊಳಗಿರ್ತಕ್ಕಂಥ ಹಲ್ಲು ಕಿತ್ಕೊಂಡು ಒಂದು ವೇಳೆ ಹೋದ್ರೆ ಏನು ಹೇಳಿರಿ? ನಮ್ಮ ಪ್ರಭುಜಿ ಹೇಳಿರು ಏನಂದ್ರೆ, ಏನು ಕೆಲಸ ಇಲ್ತಮ್ಮ, ಏನದು ಸ್ವಲ್ಪ ಜೋರ ಹೇಳು. ಓ ಎಮ್ಮಿ ಸಗಣಿ ಒಳಗೆ ಹಿಡ್ಕೊಂಡು ಕೈ ದೂರ ಮಾಡ್ಕೊಂಡು ಹೋಗ್ತಾರ್ತಾರೆ. ತೆಗೆದುಕೊಂಡು ಹೋಗಿ ಸಗಣಿಯಾಗ ಬಂದ ಸಗಣಿ ಎಲ್ಲಿ ಹೋಗ್ತಾರೆ ದಿವಸ ಮತ್ತು ಅದು ಅಲ್ಲೇ ಇದೆಲ್ಲಿ ಹೋಯ್ತು ನೋಡ್ರಿ. ನಿಮ್ಮ ಮುಂದೆ ರಂಡಿನ ಹಿಂದಿನ ಬರ್ತಂತ ಅಲ್ಲೇ ಹೋಗ್ತದೆ. ಮಾತಾಡ್ಸಿ ಹೋಗಿ ಮಾತಾಡ್ಕೋತ ಇಬ್ಬರು ಎಲ್ಲ ಅಲ್ಲೇ ಅದಾರು, ಹೊರಗೆ ಬಂದಿಲ್ಲ. ನಾವು ಇಬ್ಬರೇ ಮಾತಾಡ್ಕೋತ ರಾತ್ರಿ ಆಗಲ್ಲ ತಿಪ್ಪ ಕೊಡ್ತಾವ.
ಟ್ರ್ಯಾಕ್ಟರ್ ತೊಗೊಂಡು ಬಿಡ್ತಾನಕ್ಕ JCB ತೊಗೊಂಡು ಅಲ್ಲಿ ತೊಗೊಂಡು ಮುಂದೆ ಎಲ್ಲಿ ಹೋಗ್ತಾವ. ಅದಕ್ಕೆ ಆ ಹಲ್ಲು ಇರ್ತಾವಲ್ಲ, ಬಾಯಿಯೊಳಗೆ ಇರ್ತಕ್ಕಂಥ ಹಲ್ಲು, ಬಾಯಿಯೊಳಗೆ ಇರ್ತಕ್ಕಂಥ ಶೋಭೆ, ತಲೆಯೊಳಗೆ ಇರ್ತಕ್ಕಂಥ ಈ ಕೂದಲು ಇರ್ತಾವಲ್ಲ ತಲೆಯೊಳಗಿದ್ದಾಗ ಶೋಭೆ. ಅದರಂತೆನ ಹೆಣ್ಣು ಮಕ್ಕಳು ಇರ್ತಲ್ಲ, ಲಗ್ನ ಮಾಡಿ ಕೊಟ್ಟ ನಂತರ ಎಲ್ಲಿರ್ಬೇಕು ಹೇಳ್ರಿ? ಎಲ್ಲಿರ್ಬೇಕು? ಅಲ್ಲೇ ಇರಬೇಕು. ಇಲ್ಲಾಂದ್ರೆ ತಲೆಯೊಳಗಿನ ಕೂದಲ, ಬಾಯಿಯೊಳಗೆ ಹಲ್ಲ ಹೇಗೆ ಬೇರೆ ಬೀಳ್ತಾವೆ ನೋಡ್ರಿ, ಹಾಗೆ ತನ್ನ ಬೇರೆಯನ್ನು ಕಳ್ಕೊಳ್ಳೋಗ್ತದೆ. ಯಾರು ಹೆಣ್ಮಕ್ಳು ಇರ್ತಾರೆ ನೋಡ್ರಿ, ಹೆಣ್ಮಕ್ಳು ಇಲ್ಲಿ ಯಾರಿಲ್ಲಲ್ರಿ, ನಮ್ಮ ಗಂಡು ಮಕ್ಳು ಹೇಳ್ತೀವಿ, ಕೆಲ್ಸಿತ್ತಂದ್ರೆ ಯಾರು ಬೇರೆ ಊರಾಗ ಎಲ್ಲರೂ ಏನು ಮಾಡ್ಕೊಂಡ್ರೆ, ಎಲ್ಲರೂ ಹೆಣ್ಮಕ್ಳು ಪತಿ ಮನೆಯೊಳಗೆ ಜಗಳ ತೆಗೆದು, ಅತ್ತಿ ಜೋಡಿ ಜಗಳ ಮಾವನ ಜೋಡಿ ಜಗಳ ತೆಗೆದು, ಅಲ್ಲಿದ್ದವ್ರು ಸಾಕಾಗಿ ಆಕಳ ಸಾಕು ಹತ್ತಿ ತೊಂದರೆಯಾಗಿ ಆಕಳ ಸಾತ್ರಂದ್ರೆ ಅದೇ ಹಾಗೆ ಮಾಡಿ ಗದ್ದಾಗಿತ್ತಂದ್ರೆ ಭಾಳ ಹಣದಾಗ್ತದೆ. ಅದಕ್ಕಾಗಿ ಯಾರಾದರೂ ಜಗಳಿದ್ರೆ ಏನು ಮಾಡ್ರಿ, ಜಗಳ ಅಲ್ಲಿದಲ್ಲಿ ಬಿಟ್ಟು ಶಾಂತ ಇದ್ಕೊಂಡು, ಹೆಸರು ಶಾಂತಮ್ಮ ಮಾಡೋದು ಜಗಳ ಆಗಲ್ದ, ಹೆಸರು ಶಾಂತಮ್ಮ ಇರೋದು ಶಾಂತಮ್ಮ ಅಂತ ಚೆನ್ನಾಗಿರ್ತದೆ. ಎಲ್ಲರೂ ಚೆನ್ನಾಗಿ ಇದ್ಕೊಂಡು ಪತಿ ಸೇವೆ ಮಾಡಿಕೊಂಡು ಅತ್ತಿ ಮಾವರು ಸೇವೆ ಮಾಡಿ ಆನಂದವಾಗಿರ್ತಕ್ಕಂಥದ್ದು ಹೆಣ್ಮಕ್ಳು ಕರ್ತವೆ. ಅದರಂತೆ ಪತಿ ಕೂಡ ಸತಿಪತಿ ಇರ್ತಾರೆ, ಇವರು ಕೂಡ ತಮ್ಮ ತಾಯಿ ತಂದೆ ಸೇವೆ ಮಾಡೋ ಪತಿ ತನ್ನ ತಂದೆ ತಾಯಿ ಸೇವೆ ಮಾಡಬೇಕು, ಭಕ್ತಿಯಿಂದ ಇರಬೇಕು, ಗುರುಗಳ ಸ್ಮರಣೆ ಮಾಡಬೇಕು. ಹಾಗಿದ್ರೆ ಏನಂತಂದ್ರೆ ಒಳ್ಳೆಯದಾಗ್ತದೆ. ಹಾಗಿರಲಿಂದ ಇಲ್ಲಿ ಕೂಡ ಕಷ್ಟ ಆಗ್ತದೆ. ಎಲ್ಲರೂ ಚೆನ್ನಾಗಿರ್ಬೇಕು. ಹಲ್ಲು ಬಾಯಿಯೊಳಗೆ ಇರಬೇಕು, ರೋಮ ಕೇಶಗಳು ತಲೆಯೊಳಗೆ ಇರಬೇಕು. ಹೆಣ್ಣು ಮಕ್ಕಳು ಕೊಟ್ಟು ಮನೆಯೊಳಗೆ ಇರಬೇಕು. ಮಧ್ಯಾಹ್ನ ಕೊಳ್ಳ ಹರ್ಕೊಂಡು ಬರಬಾರ್ದು. ಬಂದ್ರೆ 8 ಮಂದಿ ಯಾರಿರ್ತಾರೆ ಮನ್ಯಾಗ? ವೈನಿಗಳು ಇರ್ತಾರೆ. ವೈನಿ ಇರ್ತಾರೆ ಅವ್ರು. ನಿನ್ನ ಗಂಟ ಮುಟ್ಟಿ ಕಟ್ಕೊಂಡು ವೈನಿ ಅದ ವೈನಿಗಳು. ವೈನಿ ಅಂದ್ರೆ ಏನು? ಅದು ವೈನಿ. ಇಲ್ಲೆಲ್ಲ 8 ಮಂದಿ ಎದ್ದು ಬಂದೀವಿ ಅಂದ್ರೆ ಬಂಟ್ರತಿಯರು ನಿನ್ನ ವ್ಯವಸ್ಥೆ ಬೇರೆ ಇರ್ತದೆ ಅಂತೇಳಿ. ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಚೆನ್ನಾಗಿರ್ತಕ್ಕಂಥ ಕಲಿಬೇಕು, ಚೆನ್ನಾಗಿರ್ತದೆ, ಸರಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಮನುಷ್ಯನ ದೇಹಗುಣ ಅಂತಕ್ಕಂಥದ್ದು ಕೂಡ ಮಹತ್ವ ಇರ್ತದೆ, ಒಳ್ಳೆಯವರು ಇರ್ತಕ್ಕಂಥದ್ದು ಕೂಡ ಭಾಳ ಮಹತ್ವ ಇರ್ತದೆ. ಎಲ್ಲರೂ ಒಳ್ಳೆಯವರಾಗಿರ್ಬೇಕು. ಇಲ್ಲಿ ಗುರುಗಳ ಸೇವೆಯನ್ನು ಮಾಡ್ತಾ ಭಕ್ತಿಯಿಂದ ಇರ್ತಾಯಿದ್ರು. ಯಾರು? ಬಸವಂತ ಬಡಿಗೆ ಇರ್ತಕ್ಕಂಥವ್ರು. ಆದ್ಮೇಲೆ ಯಾವಾಗಲೂ ಗುರುಗಳ ಸ್ಮರಣೆ ಮಾಡ್ತಾ 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 ಆನಂದವಾಗಿದ್ದರು. ಗುರುಗಳ ಸ್ಮರಣೆ ಮಾಡ್ತಕ್ಕಂಥದ್ದು ಯಾವಾಗಲೂ ಮಾಡ್ಬೇಕ್ರಿ, ಯಾವಾಗಲೂ ಮಾಡ್ತಾ ಇರ್ಬೇಕು. ಕಷ್ಟ ಬಂದಾಗಷ್ಟು ಗುರುಗಳ ಧ್ಯಾನ ಮಾಡೋದಾಗಬಾರ್ದು, ಯಾವತ್ತೂ ಮಾಡಬೇಕು. ಹೇಳ್ತಾರೆ, ಚಿಂತನೆಯ ಹಿ ವಿಪದಾಂ ಆದಾವೇವ ಪ್ರತಿಕ್ರಿಯಾ ನ ಕೂಪ ಖನನಂ ಯುಕ್ತಂ ಪ್ರದೀಪ್ತೆ ವನ್ಯನಾಗೃಹಿ. ಹೇಳ್ತಾರೆ, ಚಿಂತನೆಯ ಹಿ ವಿಪದಾಂ, ಏನು ವಿಪತ್ತುಗಳು ಬರ್ತಾವಲ್ಲ ಅದಕ್ಕಿಂತ ಪೂರ್ವದಲ್ಲಿ ತಯಾರಿರಬೇಕು. ಮನೆಗೆ ಉರಿ ಹತ್ತಿದಾಗ ಬಾವಿ ತೋಡೋಕೆ ಹೋಗ್ಬಾರ್ದತ್ರಿ. ಬೋರದಲ್ಲಿ ಉರಿ ಹಾಕಿದ್ದು ಬಾವಿ ತೋಡು ಮತ್ತೆ ಏರ ತಡೋದು, ಹಾಗೆ ಮಾಡಬಾರ್ದು. ಅದರಂತೆ ನಾ ಇಲ್ಲಿ ಏನು ಮಾಡ್ಕೊಂತಾರೆ, ಗುರುಗಳ ಸ್ಮರಣೆ ದೇವ್ರ ಸ್ಮರಣೆ ಯಾವಾಗಲೂ ಮಾಡ್ಕೊತಿರ್ಬೇಕ್ರಿ. ತನಗೆ ದೇವರಿಗೆ ಗುರುಗಳಿಗೆ ತನಗೆ ಸಂಬಂಧ ಇರಬೇಕು, ಯಾವತ್ತೂ ಮಾಡ್ಕೊತಿರ್ಬೇಕು. ಆ ಬಸವಂತ ಬಡಿಗೆ ಅಂತಕೊಂಡು ಯಾವಾಗಲೂ ಗುರುಗಳ ಸ್ಮರಣೆ ಮಾಡ್ತಾಯಿದ್ದ. ತನ್ನ ಮನುಷ್ಯನಿಂದ ಚಲೋ ಇದ್ದ, ಮಾತಿನಿಂದ ಚಲೋ ಇದ್ದ, ಇಲ್ಲಿ ತನ್ನ ಶರೀರದಿಂದ ಚಲೋ ಇದ್ದ, ಯಾವ ದೋಷ ಆಗದಂತೆ ಇರ್ತಾಯಿದ್ದ, ಆನಂದವಾಗಿದ್ದ. ಕೊನೆಗೆ ಗುರುಗಳು ಎಷ್ಟು ದೂರ ಇರ್ತಾರೆ? ಒಂದೇ ಕೂಗಳತೆ ವೈಕುಂಠ ಅಂತ. ಒಂದು ಸಲ ಕೂಗಿದ್ರೆ ಸಾಕು ವಿಷ್ಣು ಪರಮಾತ್ಮ ಬರ್ತಾನೆ, ಒಂದು ಸಲ ಕೂಗಿದ್ರೆ ಸಾಕು ಸದ್ರು ದರ್ಶನ ಕೊಡ್ತಾರೆ. ನಂಬಿ ಕೆಟ್ಟವರಿಲ್ಲ ರಂಗಯ್ಯನ ಅಂತ ಹೇಳ್ತಾರೆ. ಗುರುಗಳು ನಂಬಿ ಕೆಟ್ಟವ್ರು ಕೂಡ ಯಾರು ಇರೋದಿಲ್ಲ, ರಕ್ಷಣೆ ಮಾಡ್ತಾರೆ. ಈಗ ಗುರು ಸ್ಮರಣೆ ಮಾಡ್ತಾ 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 ಆನಂದವಾಗಿದ್ದಾರೆ. ಎಲ್ರಿ? ಒಂಟಿವಾಡಿ ಒಳಗೆ ಆಗಾಗ ಮಠಕ್ಕೆ ಹೋಗ್ತಾರೆ, 15 ತಿಂಗಳಿಗೆ ಹೋಗ್ತಾರೆ, 5-6 ದಿವಸ ಇದ್ಕೊಂಡು ಸೇವೆ ಮಾಡ್ತಾರೆ, ಮತ್ತು ಮನೆಗೆ ಬರ್ತಾರೆ. ಈಗ ಮಾಡ್ತಾರೆ, ಎತ್ತುಗಳನ್ನು ಹುಡ್ಕೊಂಡು ಒಳ್ಳೆ ಪದ್ಯಗಳನ್ನ ಹಾಡ್ತಾ ಮಟ್ಟಿ ಹೊಡಿತಾರೆ. ಮಟ್ಟಿ ಅಂದ್ರೆ ಒಂದು ವರ್ಷಕ್ಕೊಂದು ಜೋಡಿ ಎತ್ತ ನಾಶ ಆಗ್ತಾವ್ರಿ. ಈಗ ಹೊಡಿತಾ ಹಿಂಗೆ ಹಿಡ್ಕೊಂಡು ಬರ್ತಾರೆ. ಭಾರಿ ಎತ್ತಿರ್ತದೆ, ಅಲ್ಲಿ ಹೋಗಿ ಅಲ್ಲಿ ಮಟ್ಟಿ ನೀರಾಗಿ ಹೋಗ್ತದೆ, ಮತ್ತು ಹೊಡ್ಕೊಂಡು ಮುಂದೆ ಎಳ್ಕೊಂಡು ಮುಂದೆ ಹೋಗ್ಬೇಕು. ಮತ್ತು ಖಾಲಿ ಇದ್ದಾಗ ಹಿಂದೆ ಸರ್ಕೋತ ಹೋಗ್ಬೇಕು. ತುಂಬಿತ್ತಂದ್ರೆ ಮುಂದೆ ಹೋಗಿ ಬರ್ತದೆ ರೀ, ತುಂಬಿದ್ರೆ ಮುಂದೆ ಹೋಗಿ ಬರ್ತದೆ ರೀ, ಖಾಲಿ ಇದ್ರೆ ಹಿಂದೆ ಬರ್ಲಿಕ್ಕೆ ಬರ್ತದೆ. ಅದಕ್ಕೆ ಎಲ್ಲರ ತಲೆಯಲ್ಲಿ ಸಂಸ್ಕೃತ ಜ್ಞಾನ ಇರಲಿ, ಎಲ್ಲರ ತಲೆಯಲ್ಲಿ ಶಾಸ್ತ್ರ ಪುರಾಣಗಳ ಜ್ಞಾನ ಇರಲಿ, ಎಲ್ಲರ ತಲೆಯಲ್ಲಿ ಗುರುಗಳ ಕೃಪಾ ಆಶೀರ್ವಾದದಿಂದ ಉತ್ತಮ ಇರತಕ್ಕಂಥ ಜ್ಞಾನ ಸಂಪನ್ನತೆ ಪ್ರಾಪ್ತ ಆಗಲಿ. ಅಂದ್ರೆ ಮುಂದೆ ಹೋಗಿ ಬರ್ತದೆ. ಜ್ಞಾನ ಇರಲಿಲ್ಲ ಅಂದ್ರೆ ಹಿಂದೆ ಹೋಗಿ ಬರ್ತದೆ. ಜ್ಞಾನ ಇದ್ದವ್ರಿಗೆ ಇಲ್ಲದವ್ರಿಗೆ ವ್ಯತ್ಯಾಸ ಆಗ್ತಲ್ಲ ರೀ. ಅದಕ್ಕೆ ಮಟ್ಟಿ ಏನೈತೆ ರೀ, ಮಟ್ಟಿಯನ್ನು ಹೊಡಿತಾ ಬಂದರು. ಒಂದು ದಿವಸ ಹೀಗಾಯಿತು, ಅದು ಏನು ದೇವರ ಬಲ್ಲ, ಎತ್ತುಗಳು ಈಗ ಮಟ್ಟಿ ಹೊಡೆದುಕೊಂಡು ತುಂಬಿಕೊಂಡು ಮುಂದೆ ಹೊಡಿತಾ ಇದ್ದಾರೆ.
ಮುಂದೆ ಹೊರಟ ಎತ್ತುಗಳು ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಮುಂದೆ ಇನ್ನೇನು ಆಚೆ ಇನ್ನೊಂದು ಸ್ವಲ್ಪ ಹೋಗುವಷ್ಟರೊಳಗೆ ಅದು ಮೇಲ್ಭಾಗ ಮಟ್ಟಿ ಬರ್ತದೆ, ಬಂದು ಬಸ್ಸಲ್ಲೋ ನೀರು ಬಿಡ್ತಾವೆ, ಹರ್ಕೊಂಡು ಹೋಗ್ತಾವೆ ಸರಿ. ಆದ್ರೆ ಅಕಸ್ಮಾತ್ ಒಮ್ಮಿಂದೊಮ್ಮೆ ಏನಂತಾರೆ ಎತ್ತಿನ ಶಕ್ತಿನ ಹೋಗ್ಬಿಡ್ತಾರೆ, ಕೈಕಾಲಿನ ಶಕ್ತಿನ ಹೋಗ್ಬಿಟ್ಟು, ಎರಡೂ ಎತ್ತಿನ ಶಕ್ತಿಗೆ ಹೋಗ್ಬಿಟ್ಟು ಒಮ್ಮಿಂದೊಮ್ಮೆ. ಯಾವಾಗ ಶಕ್ತಿ ಉಳಿತಂದ್ರೆ ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ ಅವರೇ ವೈರಿಗಳು ಮೂಲಕದಿ ಅಂತ ಹೇಳ್ತಾರೆ. ಶಕ್ತ ಆದರೆ ಎಲ್ಲ ತನಗೆ ಅನುಕೂಲ, ಶಕ್ತಿ ಇಲ್ಲಂದ್ರೆ ಅವರೇ ತನ್ನ ವೈರ್ಯಕರಾಗ. ತಮ್ಮ ಕಾಲಗಳಲ್ಲಿ ಶಕ್ತಿ ಇದ್ದಾಗ ಎತ್ತುಗಳ ಮುಂದೆ ಹೋದು ಎಷ್ಟೋ ಸಲ ಮಟ್ಟಿ ಹೊಡೆದು ಎಲ್ಲ ಅದು ಏಕಕಾಲಕ್ಕೆ ಶಕ್ತಿ ತಮ್ಮ ಕಾಲಲ್ಲಿ ಶಕ್ತಿ ಇಲ್ಲ ಆಯಿತು, ತಮ್ಮ ಕಾಲುಗಳೇ ತಮ್ಮ ವೈರ್ಯದಂತಾಗಿ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಿಂದೆ ಭಾರದ ರೀ ಭಾರ ಜಕ್ಕೊಂಡು ಹಿಂದಿನ ಭಾರ ಜಗ್ಲಿಕ್ಕೈತ್ರಿ, ಸಂಸಾರ ಭಾರ ಮಠಕ್ಕೆ ಬರೋದಿಲ್ಲ, ಜಗ್ತದೆ ಹಿಂದೆ ಜಗ್ತದೆ ರೀ, ಮಠಕ್ಕೆ ಬರ್ತಾಯಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಜಗ್ತದೆ, ಹಿಂದೆ ಭಾರ ಆಯ್ತು ಜಗ್ತದೆ, ಹಿಂದೆ ಹೋಗ್ತವೆ. ಭಾರ ಇಳಿಯುವ ಸಾಮರ್ಥ್ಯ ಬೇಕು, ಗುರು ಸ್ಮರಣೆ ಮಾಡಿ ಅದನ್ನ ತೊಗೊಂಡು ಪ್ರಪಂಚ ಪರಮಾರ್ಥ ಕುಡ್ಸ್ಕೊಂಡು ಹೋಗ್ಬೇಕು. ಅದನ್ನು ಭಾರ ಮಾಡ್ಕೋಬಾರ್ದು, ಹಗರ ಮಾಡ್ಕೋಬೇಕು, ಗುರು ಆಶೀರ್ವಾದ ಬೇಕು. ಎತ್ತ ಹಿಂದೆ ಮುಂದೆ ಹೋಗ್ತಕ್ಕಂಥ ಎತ್ತು ಹಿಂದೆ ಸರಿಲಿಕ್ಕೆ ರೀ, ಬಾವಿ ಕಡೆ ಬರಾಕತ್ತೀರಿ ಎತ್ತುಗಳು ಹಿಂದೆ ಸರ್ಕೊಂಡು. ಆತ ನೋಡ್ತಾರೆ ಗಾಬರಿ ಆಗಿ ಸದ್ರುನಾಥ ಕಾಪಾಡ್ರಪ್ಪರ ಎಲ್ಲರೂ ಒಂದು ಕ್ಷಣದೊಳಗೆ ರೀ, ಇನ್ನೊಂದು ಕ್ಷಣದೊಳಗೆ ಬಾವಿಯಲ್ಲಿ ಬೀಳ್ತಾ ಇದ್ದೀವಿ, ರಕ್ಷಣೆ ಮಾಡಿರಪ್ಪರ, ರಕ್ಷಣೆ ಅಂತ ಇದ್ದಾರೆ ರೀ. ಮಟ್ಟಿ ಹೊಡೆಯವನ ಹೆಂಡತಿ ಇರ್ತಾರೆ ನೋಡ್ರಿ, ಮಟ್ಟಿ ಹೊಡಿತಕ್ಕಂಥವನ ಹೆಂಡತಿ ಮಟ್ಟಿ ಹೊಡಿಲಿಕ್ಕೆ ಹೋದ್ರೆ ಮೊದಲು ಹೆಂಡತಿ ಕೊರಳಿದ ತಾಳಿ ತೆಗೆದು ಇಡ್ಬೇಕತ್ರಿ. ಯಾವಾಗ ಏನಾಗ್ತದೆ ಹೇಳಿಕ್ಕೆ ಹೋದ್ರತ್ರಿ. ಇನ್ನು ಎತ್ತಿನ ಗಾಡಿ ಹೊಡಿತಾರಲ್ಲ, ಗಾಡಿ ಹೊಡ್ಲಿಕ್ಕೆ ಹೋಗ್ತಾನೆ ಅವನು ಕೊರಳಿನ ತಾಳಿ ಕೂಡ ಹೆಂಡತಿ ತೆಗೆದೇ ಹಿಡಿದು ಯಾವಾಗ ಏನಾಗುತ್ತೆ ಹೇಳಿಕ್ಕೆ ಹೋದ್ರು ಗಾಡಿ ಹೊಡಿತಕ್ಕಂಥವ್ರು. ಇನ್ನು ಕುದುರೆ ಎತ್ತಿ ಹೋಗೋದ್ರ ಕುದುರೆ ಹೊತ್ತಿ ಹೋಗ್ತಕ್ಕಂಥವ್ರು ಹೆಂಡತಿದ್ದು ಕೂಡ ತಾಳಿ ಯಾವಾಗ ಏನಾಗುತ್ತೆ ಹೇಳಿಕ್ಕೆ ಹೋದ್ರು. ಹಾಗಿತ್ತು ಆಗಿನ ಕಾಲದಲ್ಲಿ. ಈಗ ಏನಾಗ್ತದೆ ಒಮ್ಮಿಂದೊಮ್ಮೆ ಎತ್ತಿನ ಕಾಲೊಳಗೆ ಶಕ್ತಿ ಹುಡುಗಿಬಿಡ್ತು, ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ಶಕ್ತಿ ಕಡಿಮೆ ಆಗಿಬಿಡ್ತು. ಯಾವಾಗ ಕಡಿಮೆ ಆಯ್ತು ಭಾರ ಮತ್ತು ಗಾಲಿ ರೀ, ಮೇಲ್ವಾಗ ಗಾಲಿ ತಿರುಗ್ಲಿತ್ತು, ಉಲ್ಟಾ ಯಾವ ತಿರುಗಿತ್ತು, ಹಿಂದೆ ಸರಿತು, ಮಟ್ಟಿ ಸರಿತು ಆಗ ಸರ್ಕೋದು ಬಂತು. ಆಗ ಆ ಬಸವಂತ ಅಂತಾನೆ, ಅಪ್ಪವರ ಸಿದ್ಧಲಿಂಗೇಶ್ವರಪ್ಪವ್ರ ಕಾಪಾಡ್ರಪ್ಪವ್ರ, ಇನ್ನೊಂದು ಕ್ಷಣದೊಳಗೆ ನಾವು ಎಲ್ಲ ಎತ್ತುಗಳು ನಾವು ಎಲ್ಲ ಕೂಡೆ ಒಳಗೆ ಬಾವಿಯೊಳಗೆ ಬಿದ್ದು ಸಾಯ್ದಾಗ್ತದ್ರಪ್ಪರ, ಕಾಪಾಡ್ರಿ ಸಿದ್ಧಲಿಂಗೇಶ್ವರಪ್ಪರ ಕಾಪಾಡ್ರಿ ಅಷ್ಟರೊಳಗೆ ಹಾಗೆ ಎತ್ತುಗಳು ಸರಿದು ಬಂದ್ರಿ. ಆಗ ಸರ್ಕೋದು ಬಂದು ಹಾಗೆ ಇನ್ನೊಂದು ಕ್ಷಣದೊಳಗೆ ಅಲ್ಲಿ ಒಂದು ಬಸ್ ಹತ್ತಿರ ನೀರು ಹಾಕ್ತಕ್ಕಂಥದ್ದು ಹೇಳ್ಬೋದು. ಅಲ್ಲಿ ಪರ್ಯಂತ ಬಂದು ಇನ್ನೊಂದು ಬಸ್ಸದೊಳಗೆ ಎತ್ತು ಬಂದುಬಿಟ್ಟು ಇತ್ತು ಬಸ್ರ ದಾಟ್ಕೊಂಡು ಒಳಗೆ ಬೀಳ್ತಕ್ಕಂಥದ್ದು ಅಲ್ಲಿ ಬಂದು ಇರೋ ಸ್ಥಿತಿ. ಸದ್ಗುರುನಾಥ ಸಿದ್ಧಲಿಂಗೇಶ್ವರಪ್ಪರ ಕಾಪಾಡ್ರಿ, ಮುಗಿತ್ರಪ್ಪವ್ರ ನಮ್ಮದು ಮುಗೀತು, ಇನ್ನೇನು ಬಾವಿಯೊಳಗೆ ಬೀಳ್ತಕ್ಕಂಥದ್ದು ಎತ್ತ ಎಲ್ಲ ಕೂಡ ಮೇಲ್ಭಾಗ್ರಿ, ಅವನ ಮೇಲೆ ಬಂದು ಎತ್ತು ಬೀಳ್ಬೇಕು, ಕೊಂಬರು ಕತ್ತರಿಸ್ಕೊಂಡು ಬೀಳ್ಬೇಕು ಅಂತಾರೆ. ಕಾಪಾಡ್ರಪ್ಪರ ಮುಗೀತು, ನಂದು ಇಲ್ಲಿಗೆ ಮುಗೀತ್ರಿ ಅಪ್ಪರ, ಕಾಪಾಡಿ ಸಿದ್ಧಲಿಂಗೇಶ್ವರಪ್ಪರ ಮುಗೀತ್ರಿ ಅಪ್ಪರ, ರಕ್ಷಣೆ ಮಾಡ್ರಿ ನಮ್ಮ ತಂದು. ಯಾವಾಗ ಅವನು ಪ್ರಜ್ಞಾ ತಪ್ಪಲಿಕ್ಕೆ ಬಂತು, ಘಾತವಾಯ್ತು ಅಂತ ತಕ್ಷಣದಲ್ಲಿ ಅಪ್ಪವರು ಅಲ್ಲೇ ಪ್ರಕಟ ಆಗಿಬಿಟ್ರು, ಮೇಲೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟು ಎತ್ತುಗಳಿಗೆ ಆಶೀರ್ವಾದ ಮಾಡಿದರು. ಎತ್ತುಗಳಿಗೆ ಶಕ್ತಿ ಬಂತು, ಪೂರ್ಣ ಮಗ್ಗಲ ಬಂದವ್ರಿ. ಎರಡೂ ಹಸ್ತ ಎತ್ತುಗಳ ಹೆಚ್ಚಿ ಹೆದರದಿರು ಅಂದ್ಕೊಂಡೆ ಅವನಿಗೆ ಆಶೀರ್ವಾದ ಮಾಡಿರು. ಬಸವಂತ ಹೆದರು, ನಾನಿದ್ದೀನಿ ಆಶೀರ್ವಾದ ಮಾಡಿದರು. ಎತ್ತುಗಳಿಗೆ ಹಸ್ತ ಸ್ಪರ್ಶ ಮಾಡಿ ಆಶೀರ್ವಾದ ಮಾಡಿದರು. ಎತ್ತುಗಳು ಮರಳಿ ಮತ್ತೆ ಮುಂದೆ ಸಾಗಿ ಮುಂದೆ ಹೋದು. ಬಸವಂತ ಇಲ್ಲೇ ಇದ್ದಾನ, ಎತ್ತುಗಳ ಮುಂದೆ ಹೋಗಿ ಪೂರ್ತಿ ಮುಂದೆ ಹೋದಲ್ರಿ, ನೀರು ತಂದು ಬಸವಂತ ಇರಲ್ಲ ತಂತಾನ ನೀರು ಮೇಲುವಾಗಿ ಬಂದು ಬಸ್ಸದೊಳಗೆ ನೀರು ಸುರಿತು, ನೀರು ಸಾಗಿ ಹೋತು. ಗುರುನಾಥನ ಕೃಪಾಶೀರ್ವಾದ ಎಲ್ಲ ಆಗ್ತದೆ ರೀ. ಇದು ಒಂದು ದಿನ ಸಾಧನೆ ಇಲ್ಲ, ದಿನಾಲು ಗುರುಗಳ ಸ್ಮರಣೆ ಮಾಡ್ತಾ ಹೋದಲ್ಲ, ಗುರುಗಳ ಲಕ್ಷ್ಯ ಶಿಷ್ಯನ ಕಡೆ ಇದ್ದು ತನ್ನ ಶಿಷ್ಯನ ಆ ಭಕ್ತಿ ಸಂಪೂರ್ಣ ಭಕ್ತಿನ ಕೂಗಿರ್ತಕ್ಕಂಥ ಕೂಗು ಎಷ್ಟೋ ದೂರ ರೀ. ಆತ ಒಂಟಿ ವಾಡಿ ಒಳಗಿದ್ದಾನೆ ರೀ, ಅಪ್ಪವ್ರು ಸಿಂಧೂರು ಮಠದಾಗ ಅದಾರ ರೀ. ಈ ಜೋರ ಕ್ಯಾರಿ ನೋಡಿ ಇಲ್ಲೇ ಊರಾಗ ಕಳಿಸೋರ. ಅಲ್ಲಿ ಭಕ್ತ ಕರೆದಿರ್ತಕ್ಕಂಥ ದುಃಖದ ಸಮಯ, ಕಠಿಣ ಸಮಯದ ಭಕ್ತ ಕರೆದ್ರೆ ಸಿಂಧೂರು ಮಾಡಿರ್ತಕ್ಕಂಥ ಗುರುಗಳು ತಕ್ಷಣವೇ ಅಲ್ಲಿ ಅದೃಶ್ಯ ಒಮ್ಮಿಂದೊಮ್ಮೆ ಏಕಾಲಕ್ಕೆ ಇಲ್ಲೇ ಪ್ರತ್ಯಕ್ಷ ಆದ್ರಂದ್ರೆ ಗುರುಗಳು ಎಷ್ಟು ಭಕ್ತಿಯಿಂದ ಕರೆದು ಅವನಲ್ಲಿ ಭಕ್ತಿ ಎಷ್ಟು ಇರ್ಬೇಕು ರೀ ಬಡೆಯರ ಬಸವಂತನಲ್ಲಿ. ಅದಕ್ಕೆ ಭಕ್ತಿ ಅನ್ನೋದು ಭಾಳ ಮಹತ್ವ ರೀ. ಅದಕ್ಕೆ ನಿಜಗುಣ ಹೇಳಿದ್ರು, ಅಂಥ ಭಕ್ತಿ ಏನು ಬೇಕು ನಾನು ಬೇರೆ ಏನನ್ನು ಬಯಸೋದಿಲ್ಲ ಸದ್ಗುರುನಾಥ, ನನಗೆ ಭಕ್ತಿಯನ್ನು ಕೊಡಿ ಅಂತಕೊಂಡು ಹೇಳಿದರು. ಅಲ್ಲಿ ಹೇಳಿ
ಕರುಣಿಶನಾಗಿದ್ದಾನೆ ಬೇಡುವಿನ ಭಾವ ಬೇರೊಂದು ವರವನ್ನು ಮುಕ್ತಿ ದೊರೆಯುವ ಸಾಧನವ. ಆವ ಕಾಲದಳು ಬಳಿಕ ಆವ ದೇಶದಳು ಬೇರ ವಸ್ತುನ ಒಡವೆರೆದ ಅತಿ ಮಮತೆ ಆವ ಪರಿಗಳು ತನ್ನ ಮೇಲೆ ಇರ್ಬೋದು. ತನ್ನ ಮೇಲೆ ಎಷ್ಟು ಪ್ರೇಮದ ನೋಡ್ರಿ, ಅಷ್ಟು ಗುರುಗಳಲ್ಲಿ ದೇವರಲ್ಲಿ ಅಷ್ಟು ಇರ್ಬೇಕು. ಆವ ಪರಿಗಳು ತನ್ನ ಮೇಲೆ ಇರ್ಬೋದಂತೆ ಗುರು ದೇವತೆಗಳು ಅನುರಾಗ ವಿಹುದೇ ನಿಜ ಭಕ್ತಿ ಅನುರಾಗ ಅವರನ್ನು ಅನುಸರಿಸಿಕೊಂಡು ಹೋಗಿ ಪ್ರೇಮ ಆ ಗುರು ಕೃಪಾಶ್ವರ ಅವು ಮಟ್ಟಿಗೆ ಅಲ್ಲಿ ಭಕ್ತಿ ಇತ್ತಂದ್ರೆ ಆಗ ಲೌಕಿಕ ವ್ಯವಹಾರದಲ್ಲಿ ನಮ್ಮ ರಕ್ಷಣೆ ಆಗ್ತದೆ. ಅದು ಮುಂದುವರೆದುಕೊಂಡು ಬರಭಕ್ತಿ ಆದಾಗ ಮುಂದೆ ಮೋಕ್ಷಕ್ಕೆ ಕೂಡ ಅನುಕೂಲ ಆಗ್ತದೆ, ಸಹಕಾರಿ ಆಗ್ತದೆ. ಅದಕ್ಕೆ ಅಂಥ ಭಕ್ತಿ ಬೇಕು ಅಂತ ಹೇಳ್ತಾರೆ. ಅಂಥ ಭಕ್ತಿನ ಮಾಡಿರ್ತಕ್ಕಂಥವ್ರು ಇವತ್ತಿನ ಅಧ್ಯಾಯದಲ್ಲಿ ಒಂಟಿವಾಡಿಯ ಬಸವಂತ ಬಡಿಗರು ಅವಳು ಆಶೀರ್ವಾದ ಮಾಡಿದರು. ಆತ ಸಂತೋಷಪಟ್ಟ, ಗಡಗಡ ನಡುಗ್ತಾ ಇದ್ದ. ಗುರು ಸಾಷ್ಟಾಂಗ ನಮಸ್ಕಾರ ನೋಡಿ ಜಾಗ ಎಲ್ಲಿದೆ ರೀ? ಎಲ್ಲಿ ಬಂದ ನೀವು? ಬಸ್ಸಲ್ಲ ಬಂದ ರೀ. ಬಸ್ಸಲ್ಲ ಅಂದ್ರೆ ಸ್ನಾನ ಮಾಡಿ ಬಸ್ಸಲ್ಲ, ಅದು ಮಟ್ಟಿ ಬಾವಿಯ ನೀರಲ್ಲಿ ಸುರಿತಕ್ಕಂಥದ್ದು. ಆ ಬಸ್ಸಲ್ಲ ಬೇರೆ, ಅದಕ್ಕೂ ಬಸ್ಸಲ್ಲ ಅಂತಾರೆ, ಇದಕ್ಕೂ ಬಸ್ಸಲ್ಲ ಅಂತಾರೆ. ಇದು ಪವಿತ್ರ ಇರ್ತಕ್ಕಂಥ ಆ ಬಸ್ಸಲ್ಲ. ಅಲ್ಲೇ ಬಂದನು ಮೇಲ್ಭಾಗ, ಅಲ್ಲೇ ಬಂದನ. ಇನ್ನು ಎತ್ತು ಬಂದು ಮೇಲ್ಭಾಗ ಬಂದು ಒಂದು ಕ್ಷಣದೊಳಗೆ ಎಲ್ಲ ಕಿತ್ಕೊಂಡು ಹೋಗಿ, ಆ ಕೊಂಬರಿಗಳು ಕಿತ್ಕೊಂಡು ಹೋಗಿ ಎಲ್ಲ ಹೋಗಿ ನಾಶ ಆಗ್ತಕ್ಕ ಗುರುಗಳು ಬಂದು ರಕ್ಷಣೆ ಮಾಡಿದ್ರಲ್ರಿ. ಏಕೆ ರಕ್ಷಣೆ ಮಾಡಿದ್ರಂದ್ರೆ ಎಲ್ಲವನ್ನು ಮೀರಿ ಎಲ್ಲವನ್ನು ಮರೆತು ಸದೃಢನ ನಂಬಿ ತನ್ನ ಮೇಲೆ ಎಷ್ಟು ಪ್ರೇಮ ಗುರುಗಳ ಪಾದರಂದ್ರೆ ಅಷ್ಟು ಭಕ್ತಿ ತನಗೋಸ್ಕರವಾಗಿ ಗುರುಗಳು ಬಂದರು. ಇಲ್ಲಂದ್ರೆ ಸಾಧ್ಯ ಆಗ್ತೈತೆ ರೀ. ಅಷ್ಟು ಭಕ್ತಿ ಯಾರು ಇರ್ತೀರಿ? ನಿಮ್ಮೆಲ್ಲರಿಗೂ ಏನಾಗ್ತದೆ? ಗುರುಗಳ ಕೃಪಾಶೀರ್ವಾದ ಆಗ್ತದೆ, ಅನುಕೂಲ ಆಗ್ತದೆ, ಚಲೋ ಆಗ್ತದೆ. ಎಲ್ಲರೂ ಕೂಡ ಸಂಪೂರ್ಣವಾಗಿ ಗುರುಗಳನ್ನು ನಂಬ್ರಿ, ಭಕ್ತಿಯಿಂದ್ರಿ. ನಮ್ಮ ಗುರುಗಳು ಸಾಮಾನ್ಯವಾಗಿರ್ತಕ್ಕಂಥ ಗುರುಗಳಲ್ರಿ. ಜಗತ್ತಿನ ಎಷ್ಟೋ ಮಂದಿ ಗುರುಗಳು ಇರ್ತಾರೆ. ಅದು ನಮ್ಮ ಅಪ್ಪ ಅವರಿಗೆ ಹೋಲಿಸಿ ನೋಡಿದ್ರೆ ಭಾಳ ವಿಶೇಷ. ಉಸುಕು ಕುದ್ದ ಅದು ಮಹಾಪ್ರಸಾದ ಆಗಿ 3 ಕಿಲೋಮೀಟ್ರ್ ಪರ್ಯಂತರವಾಗಿ 2-2 ಕಿಲೋಮೀಟ್ರ್ ಎತ್ತುಕೊಳ್ರಿ, ಅಷ್ಟು ಪರ್ಯಂತವಾಗಿ ಉಸುಕೋಗಿ ಅನ್ನಾಗಿ ಎಲ್ಲ ಜನರು ನಾಮಸ್ಮರಣೆ ಮಾಡ್ತಾ ಪ್ರಸಾದ ಸ್ವೀಕಾರ ಮಾಡಿ. ಉಸುಕಿನ ಎಂಥ ವಿಜ್ಞಾನಿ ಬಂದಾರಂದ್ರೆ ಉಸುಕ್ಕೆ ಅನ್ನ ಆಗ್ತದೆ. ಅಷ್ಟ ಶಕ್ತಿಯಿಂದ ಕೂಡಿರ್ತಕ್ಕಂಥ ಗುರು ಇದ್ದಾರಲ್ಲ, ಅಂಥ ಗುರುಗಳನ್ನು ಹೊಂದಿರತಕ್ಕಂಥ ನಾವು ನೀವೆಲ್ಲ ನಿಜವಾಗಿ ಧನ್ಯರು. ಅಂಥ ಗುರುಗಳ ಆಶೀರ್ವಾದ ಇವತ್ತು ತನ್ನ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಒಂಟಿವಾಡಿಯ ಬಸವಂತ ಬಡಿಗರವರು ಉಳಿದರು. ಯಾರು ಕರುಣೆ? ಸದ್ರುಳು ಕರುಣೆ. ಸದಾ ಕರುಣಾಮಯ ಇರ್ತಾರೆ. ಸದಾ ಕರುಣಾಮಯ ಇರ್ತಾರೆ. ಅವರ ಸನ್ನಿಧಿ ನಮ್ಮ ಶಿವಕರ ನಮ್ಮಲ್ಲಿ ಕೂಡ ಭಕ್ತಿ ಬೇಕು. ಕಷ್ಟ ಬಂದಾಗ ಅಷ್ಟೇ ನೆನೆಸ್ಬಾರ್ದ್ರಿ, ಯಾವತ್ತೂ ಅವರು ಸ್ಮರಣೆ ಮಾಡ್ತಕ್ಕಂಥ ನಿಜವಾಗಿ ಕೂಡ ಉದಾಹರಿರ್ತಾರೆ. ಆದ್ಮೇಲೆ ಸದ್ರು ಬಸವಂತನನ್ನು ಹೇಗೆ ರಕ್ಷಣೆ ಮಾಡಿದ ಸದ್ರುಳು ಎಲ್ಲರನ್ನೂ ರಕ್ಷಣೆ ಮಾಡಿ ತುಂಬ ಪ್ರಾರ್ಥನೆ ಮಾಡ್ತಾ ಪರಮ ಪೂಜ್ಯ ಇರತಕ್ಕಂಥ ಯಾವ ಶ್ರೋತ್ರಿ ಬ್ರಹ್ಮಷ್ಠ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಳು ಸರ್ವರಿಗೂ ಕೂಡ ಈ ಅಪರದಲ್ಲಿ ಭಾಗ್ಯಗಳಿತ್ತು. ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಇರತಕ್ಕಂಥ ವರಮೋಕ್ಷನ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಸದ್ಗುರುವರ ಚರಿತ್ರೆಯ 9ನೇ ಭಾಗದ 16ನೇ ಅಧ್ಯಾಯದ ಅಗ್ರೂಪ ಪುರುಷಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ ಸಾಯಂಕಾಲದ ಪ್ರವಚನಕ್ಕೆ ಮಂಗಲ ಮಾಡೋಣ. ಸದ್ಗುರು ಎಲ್ಲರೂ ಒಳ್ಳೆಯದು ಮಾಡಿಕೊಳ್ಳಿ. जय मंगलम जय नमः पार्वती पतये शिव हर हर महादेव राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री